ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ವಚನ ಚಿಂತನ ವಚನಗಳಲ್ಲಿ ಲೋಹ ವಿಜ್ಞಾನ. ವಚನಗಳಲ್ಲಿ ಲೋಹ ವಿಜ್ಞಾನದ ಕುರಿತು ಚಿಂತನೆ ಮಾಡಲಿಕ್ಕೆ ನಮ್ಮೊಂದಿಗೆ ಇಂದು ಶ್ರೀ ವಿಜಯಕುಮಾರ್ ಕಮ್ಮಾರ್ ಇವರು ತುಮಕೂರಿಂದ ಆಗಮಿಸಿದ್ದಾರೆ. ಶ್ರೀಯುತರಿಗೆ ಧಾರವಾಡ, ಕಲಬುರಗಿ ಮತ್ತು ಬೆಂಗಳೂರು ಬಸವ ಸಮಿತಿಗಳ ಪರವಾಗಿ ಹಾಗೂ ಇಲ್ಲಿ ನೆಲೆದ ಎಲ್ಲ ವೀಕ್ಷಕರ ಪರವಾಗಿ ಹಾಗೂ ಆನ್ಲೈನ್ನಲ್ಲಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ನೋಡ್ತಕ್ಕಂಥ ಎಲ್ಲ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಆನ್ಲೈನ್ನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತ ಅನಂತ ಶರಣು ಶರಣಾರ್ಥಿ. ಇನ್ನು ಇಲ್ಲಿ ನೆರೆದ ಎಲ್ಲ ಶರಣೆಯರಿಗೂ ಸಹಿತ ಅನಂತ ಶರಣಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ವಿಷಯದ ಕುರಿತು ಮಾತನಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ವಿಜಯಕುಮಾರ್ ಕಮ್ಮಾರ್ ಅವರ ಪರಿಚಯವನ್ನು ತಮಗೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತಿನ ವಿಷಯ ಆಗಲೇ ವಚನಗಳಲ್ಲಿ ಲೋಹ ವಿಜ್ಞಾನ ಅಂತ ಹೇಳಿದ್ದೀವಿ. ಆಡು ಮುಟ್ಟದ ಸೊಪ್ಪಿಲ್ಲ, ಹಾಗೆ ವಚನಕಾರರು ಹೇಳಿದ ವಿಷಯವಿಲ್ಲ ಅಂತ ನಾವು ಹೇಳ್ಬೋದಾಗಿದೆ. ಅಂದರೆ ವಚನಕಾರರು ವಚನಗಳಲ್ಲಿ ಈಗಾಗಲೇ ವ್ಯಕ್ತಿತ್ವ ವಿಕಾಸ, ವಿಜ್ಞಾನ, ರಾಜಕೀಯ ಪ್ರಜ್ಞೆ, ಸಾಮಾಜಿಕ ಪ್ರಜ್ಞೆ, ನೈತಿಕ ಪ್ರಜ್ಞೆ, ಆಧ್ಯಾತ್ಮಿಕ ಪ್ರಜ್ಞೆ, ಅರಿವಿನ ಪ್ರಜ್ಞೆ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಆದರೆ ಇವತ್ತು ವಿಶೇಷವಾಗಿ ಲೋಹ ವಿಜ್ಞಾನದ ಕುರಿತು ಹೇಳಲಿಕ್ಕೆ ಬೇಕಂದರೆ ಯಾರಾದರೂ ಬೇಕಂದರೆ ಇಂಜಿನಿಯರೇ ಇರಬೇಕಲ್ವಾ? ಹಾಗೆ ಇವತ್ತು ನಮಗೆ ಅಕಸ್ಮಾತಾಗಿ ವಿಜಯಕುಮಾರ್ ಕಮ್ಮಾರ್ ಅವರು ತಮ್ಮ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿ 1988ರಲ್ಲಿ KLE ಇಂಜಿನಿಯರಿಂಗ್ ಕಾಲೇಜ್ ಬೆಳಗಾವಿನಲ್ಲಿ ಅವರು ಈ ಇಂಜಿನಿಯರಿಂಗ್ ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡ್ಕೊಂಡಿದ್ದಾರೆ. ಹಾಗಾಗಿ ಈ ವಿಷಯದ ಕುರಿತು ಅವರಷ್ಟು ಅಧಿಕೃತವಾಗಿ ಮಾತನಾಡೋರು ಯಾರೂ ಇಲ್ಲ ಅಂತ ಹೇಳ್ಬೋದಾಗಿದೆ. ಶ್ರೀಯುತ ವಿಜಯಕುಮಾರ್ ಕಮ್ಮಾರ್ ಅವರು ನಿರ್ದೇಶಕರಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮ್ಯಾಕ್ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಹೊಸೂರು
ತಮಿಳುನಾಡು ಇಲ್ಲೇ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದುವರೆಗೆ ಅವರು ಅವರ ವೃತ್ತಿ ಜೀವನ ನೋಡಿದಾಗ ತಾಂತ್ರಿಕ ಔದ್ಯೋಗಿಕ ಕ್ಷೇತ್ರದಲ್ಲಿ ಸುಮಾರು 32 ವರ್ಷಗಳ ಅಖಂಡ ಅನುಭವವನ್ನು ಪಡೆದುಕೊಂಡಿದ್ದಾರೆ. ಅದರಲ್ಲಿ ಮಾರ್ಕೆಟಿನ ಅಭಿವೃದ್ಧಿ ಹೇಗೆ ಮಾಡಬೇಕು, ವ್ಯಾಪಾರ ಅಭಿವೃದ್ಧಿಯನ್ನು ಹೇಗೆ ಮಾಡಬೇಕು, ಗ್ರಾಹಕ ಸಂಬಂಧಿಗಳ ಅಭಿವೃದ್ಧಿ ಯಾವ ರೀತಿ ರಿಲೇಷನ್ಶಿಪ್ ಬಿಲ್ಡಪ್ ಮಾಡಬೇಕಂತಕ್ಕಂಥದ್ದನ್ನು, ವಚನ ಸಾಹಿತ್ಯ ಮತ್ತು ಶರಣ ಸಾಹಿತ್ಯದಲ್ಲಿ ಆರ್ಥಿಕತೆಯಲ್ಲಿ ಸಂಸ್ಕೃತಿಯ ಆಧುನಿಕತೆ ಚಿಂತನೆಗಳ ಕುರಿತು ಪ್ರಬಂಧವನ್ನು ಮಂಡಿಸಿದ್ದಾರೆ. ಸ್ವತಂತ್ರ ತರಬೇತುದಾರರು, ಈ IAS IPS ಇದೆಯಲ್ಲ, UPSC ಸಿವಿಲ್ ಸರ್ವಿಸ್ ಎಕ್ಸಾಮ್, ಅವುಗಳಲ್ಲಿ ಸಹಿತ ಇವರು ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಸ್ವತಂತ್ರ ತರಬೇತುದಾರರಾಗಿ ಔದ್ಯೋಗಿಕ ಮತ್ತು ಶೈಕ್ಷಣಿಕ ಮಾರ್ಗದರ್ಶಕರಾಗಿ ಸಹಿತ ಇವರು ಸೇವೆಯನ್ನು ಮಾಡಿದ್ದಾರೆ. ಇವರ ವೃತ್ತಿಗಳ ಒಂದು ಪಕ್ಷಿ ನೋಟವನ್ನು ನಾವು ಗಮನಿಸಿದಾಗ ನಿರ್ದೇಶಕರಾಗಿ ಮ್ಯಾಕ್ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಹೊಸೂರು ಇಲ್ಲಿ ಸೇವೆಯನ್ನು ಮಾಡ್ತಾ ಇರತಕ್ಕಂಥದ್ದು, ಮಾರುಕಟ್ಟೆ ಮುಖ್ಯಸ್ಥರಾಗಿ ಅಕ್ಯುಟೆಕ್ ಎಂಟರ್ಪ್ರೈಸಸ್ ಬೆಂಗಳೂರು, AGM ಆಗಿ ಸೈಡರ್ ಫೋರ್ಜ್ ಮೈಸೂರು, AGM ಆಗಿ SA ಡಿಜಿಟ್ರಾನಿಕ್ಸ್ ಬೆಂಗಳೂರು, ಮಾರುಕಟ್ಟೆ ವ್ಯವಸ್ಥಾಪಕರಾಗಿ ಶರಡೋಲೋ ಲಿಮಿಟೆಡ್ ಚೆನ್ನೈ, ಮಾರುಕಟ್ಟೆ ವ್ಯವಸ್ಥಾಪಕರಾಗಿ ಕೆಮ್ಸ್ ಫೋರ್ಜಿಂಗ್ ಬೆಂಗಳೂರು, ಮಾರುಕಟ್ಟೆ ವ್ಯವಸ್ಥಾಪಕರು ಅಪೆಕ್ಸ್ ಆಟೋ ಲಿಮಿಟೆಡ್ ಜೆಮ್ಸೆಡ್ಪುರ್, ತಾಂತ್ರಿಕ ವ್ಯವಸ್ಥಾಪಕರು ಕರ್ನಾಟಕ ಕ್ರಿಸ್ಟಲ್ ಲಿಮಿಟೆಡ್ ಚಿಕ್ಕಬಳ್ಳಾಪುರ. ಇದಲ್ಲದೆ ವೃತ್ತಿಯಲ್ಲಿ ಇದೆ ಆದರೂ ಸಹಿತ ಅವರ ಪ್ರವೃತ್ತಿಯಲ್ಲಿ ಉಪನ್ಯಾಸಕರಾಗಿ ದೇಶ ವಿದೇಶಗಳಲ್ಲಿ ಸುಮಾರು 85ಕ್ಕಿಂತಲೂ ಹೆಚ್ಚು ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ 30 ವರ್ಷಗಳಿಂದ ವಿಶೇಷ ಉಪನ್ಯಾಸಗಳನ್ನು ಮಾಡ್ತಾ ಬಂದಿದ್ದಾರೆ. 12ನೇ ಶತಮಾನದಲ್ಲಿನ ಮೈಕ್ರೋ ಸೋಸಿಯೋ ಎಕನಾಮಿಕ್ ರೆವಲ್ಯೂಷನ್ಸ್ ಆ ವಿಷಯದ ಕುರಿತು, ಬಸವಣ್ಣವರು ಮತ್ತು ನಿರ್ವಾಣ ವಿಜ್ಞಾನ, ನವೋದಯ ಯುಗದ ಸಾಹಿತಿಗಳು ಕಂಡ ವಚನ ಸಾಹಿತ್ಯದಲ್ಲಿ ಕೃಷಿ ಮತ್ತು ಸಂಸ್ಕೃತಿ, ಶೂನ್ಯ ಸಂಪಾದನೆಯಲ್ಲಿ ಮುಕ್ತಾಯಕ್ಕನ ಸಂಪಾದನೆಗಳ ಕುರಿತು, ಶೂನ್ಯ ಸಂಪಾದನೆಯಲ್ಲಿ ಅಕ್ಕ ಮಹಾದೇವಿಯವರ ಸಾಂಗತ್ಯ ಕುರಿತು ಹಾಗೂ ಬಸವ ತತ್ವ ಸಾಗಿ ಬಂದ ದಾರಿ, ಶರಣರು ಕಂಡ ಬಸವಣ್ಣ ಇದರ ಮಾಲಿಕೆಗಳು, ಬಸವಾದಿ ಶರಣರ ದೃಷ್ಟಿಯಲ್ಲಿ ಅಷ್ಟಾವರಣಗಳು ಒಂದು ಲೇಖನ ಮಾಲಿಕೆಗಳೇ ಇವರು ಹೊರಡಿಸಿದ್ದಾರೆ. ಬಸವಾದಿ ಶರಣರ ದೃಷ್ಟಿಯಲ್ಲಿ ಪಂಚಾಚಾರ್ಯಗಳು ಲೇಖನ ಮಾಲಿಕೆ, ತಾಂತ್ರಿಕತೆಯ ಉಪನ್ಯಾಸ ಮಾಲಿಕೆಗಳು, ಫೋರ್ಜಿಂಗ್, ಕಾಸ್ಟಿಂಗ್ ಮತ್ತು CNC ಮೆಷಿನಿಂಗ್. ಇದಲ್ಲದೆ ಒಂದು ಮಂದಾರ ಅಂತ ವೇದಿಕೆಯನ್ನು ಸಹಿತ ಸ್ಥಾಪನೆ ಮಾಡಿಕೊಂಡು ಪ್ರತಿ ವಾರ ಅವರು ಶನಿವಾರ ಮತ್ತು ಭಾನುವಾರಗಳಿಂದ ಕಾರ್ಯಕ್ರಮಗಳನ್ನು, ವಿಶೇಷ ಆನ್ಲೈನ್ ಕಾರ್ಯಕ್ರಮಗಳನ್ನು, ಜೂಮ್ ಮೀಟಿಂಗಿನ ಮೂಲಕ ಶರಣ ತತ್ವ ಸಿದ್ಧಾಂತಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಅಂಥವರು ಇವತ್ತು ಲೋಹ ವಿಜ್ಞಾನ ವಚನಗಳಲ್ಲಿ ಹೇಗೆ ಅಡಕವಾಗಿದೆ ಅನ್ನೋದರ ಕುರಿತು ಇವತ್ತು ಚಿಂತನೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಅವರನ್ನು ಸ್ವಾಗತಿಸುತ್ತಾ ತಮ್ಮ ಲೋಹ ವಿಜ್ಞಾನದ ಕುರಿತು ಪ್ರಬಂಧವನ್ನು ಮಂಡಿಸಲಿ ಅಂತ ಅವರಲ್ಲಿ ತಮ್ಮೆಲ್ಲರ ಪರವಾಗಿ ಅವರಿಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿ. ಈಗ ವಿಜಯಕುಮಾರ್ ಕಮ್ಮಾರ್. ಉಕ್ಕು ಕಬ್ಬಿಣದ ಮಗನೆಂದು ದಿಕ್ಕೆಲ್ಲ ಬಲ್ಲದು, ಅದರ ನಿಕ್ಕವನಾರು ಅರಿಯರು. ಉಕ್ಕು ಉದಕವನ್ನುಂಡು ನಿಕ್ಕರವನೆ ಕಂಡು ಉತ್ತರಿಸಿತು, ತನ್ನ ಕುಲವನ್ನು ಸತ್ಯುಂಟು ಸಟೆಯಿಲ್ಲ ಬಸವಣ್ಣ. ವಚನ ಸಾಹಿತ್ಯದ ಅಧ್ಯಯನ ಇಂದಿನ ಪೀಳಿಗೆಯ ವಿದ್ವಾಂಸರುಗಳನ್ನು, ವಿದ್ಯಾರ್ಥಿಗಳನ್ನು ಹಾಗೂ ಲೇಖಕರನ್ನು ಬಹಳಷ್ಟು ಆಕರ್ಷಿಸಿದ್ದು ಒಂದು ಉತ್ತಮವಾದಂಥ ಬೆಳವಣಿಗೆ. ಈ ನಿಟ್ಟಿನಲ್ಲಿ ಬಸವ ಸಮಿತಿಯು ಅರಿವಿನ ಮನೆ ಎನ್ನುವಂಥ ಕಾರ್ಯಕ್ರಮವನ್ನು ರೂಪಿಸಿ ಕಲಬುರಗಿ, ಬೆಂಗಳೂರು ಮತ್ತು ಧಾರವಾಡ ಕೇಂದ್ರಗಳಿಂದ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ಒಂದು ವಿಕ್ರಮ. ಅಂದರೆ ನನಗನ್ಸಿದ ಮಟ್ಟಿಗೆ ಇದು ಒಂದು ಹರಿಕೇನ್ ಟಾಕ್ಸ್ ಅಂತ ನನಗನ್ಸುತ್ತೆ. ಎಲ್ಲರಿಗೂ ಒಂದು ವೇದಿಕೆಯನ್ನು ಒದಗಿಸಿ ಪ್ರೇರೇಪಿಸುವಂಥ ಈ ಕೆಲಸ ಏನಿದೆಯಲ್ಲ, ಅತ್ಯಂತ ಶ್ಲಾಘನೀಯವಾದಂಥ ಒಂದು ಕೆಲಸ. ಇಂಥ ಯಶಸ್ಸಿಗೆ ಕಾರಣೀಭೂತರಾದಂಥ ಬಸವ ಸಮಿತಿಯ ತಂಡದ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಶರಣಶ್ರೀ ಅರವಿಂದ ಜತ್ತಿಯವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಮೂಲಕ ನಾನು ಸಲ್ಲಿಸ್ತೇನೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಳಿಂದೆತ್ತ ಸಂಬಂಧವಯ್ಯ ಎನ್ನುವ ಅಲ್ಲಂಪ್ರಭುಗಳ ಈ ವಚನದಂತೆ ಆಧ್ಯಾತ್ಮಿಕ ಚಿಂತನೆಯ ಸೊಗಳಿರುವ
ವಚನ ಸಾಹಿತ್ಯಕ್ಕೂ ಮತ್ತು ಎಲ್ಲದಕ್ಕೂ ಸಾಕ್ಷಿಯನ್ನು ಕೇಳ್ತಕ್ಕಂಥ ಫಿಸಿಕಲ್ ಮತ್ತು ಸೈಂಟಿಫಿಕ್ ಎವಿಡೆನ್ಸನ್ನು ಕೇಳುವ ವಿಜ್ಞಾನಕ್ಕೂ ಎತ್ತಲಿಂದೆತ್ತ ಸಂಬಂಧ ಅನ್ನೋದೇ ಒಂದು ಕುತೂಹಲಕರವಾದ ವಿಷಯ. ಈ ಡಯಾಗ್ನಲಿ ಅಪೋಸಿಟ್ ಆಗಿರುವಂಥ ಈ ತತ್ವ ಸಿದ್ಧಾಂತಗಳನ್ನು ಬೆಸೆಯುವ ಒಂದು ಜವಾಬ್ದಾರಿಯುತ ಕೆಲಸವನ್ನು ಶ್ರೀ ಎಂ ಜಿ ಮುಳುಕೂರವರು ಇವತ್ತು ನನಗೆ ಕೊಟ್ಟಿದ್ದಾರೆ. ಆ್ಯಸ್ ಅ ಮೆಕ್ಯಾನಿಕಲ್ ಇಂಜಿನಿಯರ್ ಹಾಗೂ ಆ ಫೋರ್ಜಿಂಗ್ ಮತ್ತು ಕಾಸ್ಟಿಂಗ್ನಲ್ಲಿ ನನ್ನ ಬದುಕಿನ ಸರಿಸುಮಾರು 32 ವಸಂತಗಳನ್ನು ಹಂಚಿಕೊಂಡಿರುವ ನನಗೆ ಈ ವಿಷಯವೂ ಕೂಡ ಅತ್ಯಂತ ಕುತೂಹಲಕರವಾದ ಸಂಗತಿ. ಹಾಗಾಗಿ ಶ್ರೀ ಎಂ ಜಿ ಮುಳುಕೂರವರಿಗೆ ಧನ್ಯವಾದಗಳೊಂದಿಗೆ ಕೃತಜ್ಞತೆಗಳನ್ನು ಕೂಡ ಅರ್ಪಿಸ್ತೇನೆ. ಬಾಲ್ಯದಿಂದಲೂ ಅಂದರೆ ನನಗೆ ಸರಿಸುಮಾರು 12 ವರ್ಷ ಆದಾಗಿನಿಂದ ವಚನ ಸಾಹಿತ್ಯದ ಕಡೆಗಿನ ಒಲವನ್ನು ಬೆಳೆಸಿದಂಥ ನಮ್ಮ ತಂದೆ ಶ್ರೀ ಈಶ್ವರ್ ಕಮ್ಮಾರವರು ಅವರನ್ನು ಇವತ್ತು ನೆನೆಸ್ಕೊಳ್ಬೇಕಾದಂಥ ಸಂದರ್ಭ. ಹಾಗಾಗಿ ಅವರ ಪಾದಕಮಲಗಳನ್ನು ಮನಮಂದಿರದಲ್ಲಿ ಪ್ರತಿಷ್ಠಾಪಿಸುತ್ತಾ ಇಂದಿನ ವಿಷಯದ ಕಡೆಗೆ ಗಮನವನ್ನು ಹರಿಸೋಣ. ಇವತ್ತಿನ ವಿಷಯ ಅತ್ಯಂತ ಅದ್ಭುತವಾದಂಥ ಒಂದು ವಿಷಯ, ವಚನಗಳಲ್ಲಿ ಲೋಹ ವಿಜ್ಞಾನ ಅನ್ನುವಂಥ ಒಂದು ವಿಷಯ. ಈ ವಿಷಯವೇ ಅತ್ಯಂತ ಕುತೂಹಲಕಾರಿಯಾದಂಥ ಸಂಗತಿ. ಅಂದರೆ ಮಾನವನ ಬದುಕಿನಲ್ಲಿ ಲೋಹ ಅತ್ಯಂತ ಪ್ರಾತಿನಿಧ್ಯವನ್ನು ಕೊಟ್ಟಂಥ ಒಂದು ವಿಷಯ ಲೋಹ ಅನ್ನೋದು. ನಮ್ಮ ಹಂಪಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆದಂಥ ಡಾಕ್ಟರ್ ವೀರೇಶ್ ಬಡಿಗೇರವರು ತಿಂತಿಣಿ ಮೌನೇಶ್ವರರ ವಚನಗಳು ಅನ್ನುವಂಥ ಒಂದು ಪುಸ್ತಕವನ್ನು ಮಾಡಿದರೆ ಸರಿಸುಮಾರು 734 ವಚನಗಳನ್ನು ಆ ಪುಸ್ತಕದಲ್ಲಿ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಅವರು ಹೇಳೋ ಹಾಗೆ ಈ ಮೌನೇಶ್ವರರ ವಚನಗಳು ಗಿಡ್ಡ ಮೆಣಸಿನಕಾಯಿ ಇದ್ದಂಗೆ, ಆದರೆ ಆಕಾರ ಸಣ್ಣದು, ಆದರೆ ಅವು ಗುಣ ಸ್ವಭಾವದಲ್ಲಿ ಬೆಂಕಿಯಂತೆ ಖಾರ ಅನ್ನೋದನ್ನು ಡಾಕ್ಟರ್ ವೀರೇಶ್ ಬಡಿಗೇರವರು ಭಾಳ ಅದ್ಭುತವಾಗಿ ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ. ಅವರ ಮೌನೇಶ್ವರರ ಒಂದು ವಚನದಲ್ಲಿ ಈ ತವರ ಮತ್ತು ತಾಮ್ರವನ್ನು ಸೇರಿಸಿ ಕಂಚನ್ನು ತಯಾರಿಸುವಂಥ ಒಂದು ಪ್ರಕ್ರಿಯೆಯನ್ನು ಒಂದು ವಚನದಲ್ಲಿ ಮೌನೇಶ್ವರರು ವಿವರಣೆ ಕೊಡ್ತಾರೆ. ತವರ ತಾಮ್ರವನ್ನು ವಿವರದಲ್ಲಿ ಕೂಡಿಸಿ ಮಾಡಿದ, ನೋಡಿ ಅವರು ತವರ ಮತ್ತು ತಾಮ್ರವನ್ನು ವಿವರದಲ್ಲಿ ಕೂಡಿಸಿದ ಅಂದರೆ ಪರ್ಸೆಂಟೇಜ್ ವೈಸ್ ಅದನ್ನು ಬೆರೆಸಿದಾಗ ಅದು ಕಂಚಾಗುತ್ತೆ ಅನ್ನೋದನ್ನು ಈ ಮೌನೇಶ್ವರರ ವಚನ ನಮಗೆ ತಿಳಿಸ್ಕೊಡ್ತದೆ. ತವರ ತಾಮ್ರವನ್ನು ವಿವರದಲ್ಲಿ ಕೂಡಿಸಿ ಮಾಡಿದ ಹರನ ಓಂಕಾರದ ಹರಿವಾಣದಳು ಬಿಟ್ಟು ಎಲೆಯ ಹೊಲಿದು ತಿಂಬುವುದು ಉಚಿತವೇ, ಇದು ನಮ್ಮ ಕೆರವಿಗೆ ಹೊಲಗಿಗೆಂದು ಅರಿಯರು ಪಾಂಚಾಳರು ಬಸವಣ್ಣ ಅನ್ನತಕ್ಕಂಥ ಒಂದು ತವರ ಮತ್ತು ತಾಮ್ರವನ್ನು ಮಿಶ್ರಣ ಮಾಡಿ ಕಂಚನ್ನು ಮಾಡಿದಂಥ ಒಂದು ಪ್ರಕ್ರಿಯೆಯನ್ನು ತಿಂತಿಣಿ ಮೌನೇಶ್ವರರು ಇಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಅಂದರೆ ವಿಶ್ವಕರ್ಮರು ಅಥವಾ ವಚನಕಾರರಾಗಲಿ 12ನೇ ಶತಮಾನದ ವಚನಕಾರರು ಲೋಹದ ಶಾಸ್ತ್ರದ ಬಗ್ಗೆ ಅರಿವನ್ನು ಹೊಂದಿದ್ರು ಅನ್ನೋದಕ್ಕೆ ಈ ಎಲ್ಲ ವಿಚಾರಗಳು ನಮಗೆ ಕಂಡುಬರ್ತವೆ. ಇನ್ನು ಒಂದು ಸ್ವಲ್ಪ ಲೋಹದ ಈ ಐತಿಹಾಸಿಕ ಒಂದು ಘಟ್ಟಗಳನ್ನು ನೋಡಿಕೊಂಡು ನಾವು ಮುಂದೆ ಹೋಗೋಣ. ಕ್ರಿಸ್ತಪೂರ್ವ 1500ರಿಂದ 500ರವರೆಗಿನ ಕಾಲಘಟ್ಟವನ್ನು ನಾವು ಕಂಚಿನ ಯುಗ ಅಂತ ಕರಿತೀವಿ. ಆ ಕಂಚಿನ ಯುಗವನ್ನು ಹಿಂದಕ್ಕೆ ಕಬ್ಬಿಣ ಯುಗ ಈ ಕಾಲಘಟ್ಟವನ್ನು ಆಕ್ರಮಣ ಮಾಡಿಕೊಳ್ತದೆ. ಅಂದರೆ ಈ ಕಬ್ಬಿಣದಿಂದ ಈ ಕೃಷಿ ಉಪಕರಣಗಳನ್ನು ಅದರ ಜೊತೆಗೆ ಆಯುಧಗಳನ್ನು ಮಾಡತಕ್ಕಂಥ ಕೆಲಸವನ್ನು ಈ ಕ್ರಿಸ್ತಪೂರ್ವ 1500ರಿಂದ ಕ್ರಿಸ್ತಪೂರ್ವ 500ರವರೆಗೆ ಈ ಕಬ್ಬಿಣದ ಯುಗ ಈ ಕಾಲಘಟ್ಟವನ್ನು ಆಕ್ರಮಣ ಮಾಡಿಕೊಳ್ತದೆ. ಇನ್ನು ಲೋಹಗಳ ಬಗ್ಗೆ ಹೆಸರುಗಳನ್ನು ನಾವು ಉಲ್ಲೇಖ ಮಾಡುವಾಗ ಈ ಗುಪ್ತ ವಂಶದ 2ನೇ ಚಂದ್ರಗುಪ್ತ ಅರಸನ ಆಸ್ಥಾನದಲ್ಲಿದ್ದಂಥ ಅಮರಸಿಂಹ ಅಂದರೆ ಕ್ರಿಸ್ತಶಕ 400 ಸುಮಾರಿಗಿದ್ದಂಥ ಈ ಅಮರಸಿಂಹ ಒಂದು ಅಮರಕೋಶವನ್ನು ಬರೀತಾನೆ. ಅಂದರೆ ಎನ್ಸೈಕ್ಲೋಪೀಡಿಯಾ ಅಂತ ನಾವೇನು ಹೇಳ್ತೀವಿ, ಇದು ಪದಕೋಶ. ಈ ಪದಕೋಶದಲ್ಲಿ ಚಿನ್ನಕ್ಕಾಗಿ 21 ಹೆಸರುಗಳನ್ನು ಅವನು ಆ ಪದಕೋಶದಲ್ಲಿ ಹೆಸರಿಸ್ತಾನೆ. ಚಿನ್ನಕ್ಕೆ ಸ್ವರ್ಣ, ಕನಕ, ಹಿರಣ್ಯ, ಆಮೇಲೆ ತಪನೀಯ, ಶಾಂತಕುಂಭ, ಗಾಂಗೇಯ, ಕ್ಷರ್ಬ, ಕರ್ಬುರ, ಜಾಮೀಕರ, ಜಾತರೂಪ, ರುಕ್ಮ, ಕಾರ್ತಸ್ವರ, ಬಂಗಾರ, ಹೊನ್ನು, ಕಾಂಚನ, ಮಿಸುಸಿ, ಸುವರ್ಣ, ಹೇಮ, ಹಿರಣ್ಮಯಿ, ಹೀಗೆ 21 ಪರ್ಯಾಯ ಹೆಸರುಗಳನ್ನು ಆ ಅಮರಕೋಶದಲ್ಲಿ ಅವನು ಉಲ್ಲೇಖ ಮಾಡ್ತಾನೆ. ಇನ್ನು 1ನೇ ಶತಮಾನದಲ್ಲಿ ರಚನೆ ಆಗಿದೆ ಅಂತ ಹೇಳಲಾಗ್ತಂಥ ಈ ಚರಕ ಸಂಹಿತೆಯಲ್ಲಿಯೂ ಕೂಡ
ಈ ಲೋಹಗಳ ಪ್ರಸ್ತಾಪವನ್ನು ನಾವು ಕಾಣ್ತೇವೆ. ಅದರಲ್ಲಿ ನೋಡಿ, ಕಬ್ಬಿಣಕ್ಕೆ ಮಂಡೂರ ಮತ್ತು ಆಯಸ್ ಅಂತ ಕರೀತಾರೆ, ಕಂಚಿಗೆ ಕಾಸ್ಯ ಅಂತ ಕರೀತಾರೆ, ಆಂಟಿಮನಿ ಅದಕ್ಕೆ ಆಂಜನ ಅಂತ. ಆಂಟಿಮನಿ ಅನ್ನೋದು ತೀರಾ ಇತ್ತೀಚಿನ ಒಂದು ಶೋಧ ಅಂತ ನಾವು ತಿಳ್ಕೊಂಡಿದ್ವಿ. ಗಂಧಕ ಅಂದರೆ ಕಾಪರ್ ಸಲ್ಫೇಟ್, ಗಂಧಕ ತುತ್ತೆ ಅಂತ ನಾವು ಕರಿತೀವಿ. ಕ್ರಿಸ್ತಪೂರ್ವ 6 ಅಥವಾ ಕ್ರಿಸ್ತಪೂರ್ವ 5ನೇ ಶತಮಾನದ ಆಸುಪಾಸಿನಲ್ಲಿ ರಾಜಸ್ಥಾನದಲ್ಲಿ ಜವಾರ್ ಮತ್ತು ಮಧ್ಯಪ್ರದೇಶದ ನಾರಾಯಣಗಾಂವ್ ಮತ್ತು ಪೋಂಡಾಗಾಂವ್ ಮತ್ತಿತರ ಕೆಲವು ಪ್ರದೇಶಗಳಲ್ಲಿ ಅಗರಿಯಾ ಅನ್ನುವಂಥ ಈ ಕಂಬಾರರು, ಅಂದರೆ ಕಮ್ಮಾರ್ ಅಂತ ನಾನೇನು ಹೇಳ್ತೀನಲ್ಲ, ಈ ಕಂಬಾರರು ಬಡಿಗೇರರು, ಆ ಒಂದು ಕಮ್ಯುನಿಟಿ ಇದೆ, ಅಗರಿಯಾ ಅಂತ ಕಮ್ಯುನಿಟಿ. ಅವರು ಈ ಜಿಂಕನ್ನು ತಯಾರು ಮಾಡುವಂಥ ಒಂದು ಕಲೆಯನ್ನು ಕರಗತ ಮಾಡಿಕೊಂಡಿದ್ದರು ಅಂತ ನಮಗೆ ತಿಳಿದು ಬರ್ತದೆ. ಅಂದರೆ ಈ ಅಗರಿಯಾ ಕಮ್ಯುನಿಟಿಯವರು ಜಿಂಕನ್ನು ತಯಾರು ಮಾಡಿದಂಥ ಪ್ರಪ್ರಥಮ ಕಂಬಾರರು ಅಂತ ನಮ್ಗೆ, ಅಂದರೆ ಶಿಲ್ಪಲೋಹದಲ್ಲಿ ಎಂಥ ಅಡ್ವಾನ್ಸ್ಡ್ ಆಗಿದ್ದರು ಅನ್ನೋದನ್ನು ನಾವಿಲ್ಲಿ ಕಂಡ್ಕೋಬೋದು. ನಾವು ಈ ಸರಿಸುಮಾರು ಒಂದು 25-30 ವರ್ಷ ಭಾರತದ ಉದ್ದಗಲಕ್ಕೂ ಈ ಪ್ರಾಚೀನ ಟೆಕ್ನಾಲಜಿ, ಅಂದರೆ ಆ್ಯನ್ಷಂಟ್ ಟೆಕ್ನಾಲಜಿ, ಅಲ್ಲಿರ್ತಕ್ಕಂಥ ಜಾನಪದ ಕಲೆಗಳು, ಅಲ್ಲಿರ್ತಕ್ಕಂಥ ಆರ್ಥಿಕ ಅಭಿವೃದ್ಧಿಯ ಚಿಂತನೆಗಳನ್ನು ಅಭ್ಯಾಸ ಮಾಡೋದಕ್ಕೋಸ್ಕರ ಸರಿಸುಮಾರು 2.5-3 ಲಕ್ಷ ಹಳ್ಳಿಗಳನ್ನು ನಾವು ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಈ ಪ್ರದೇಶಗಳಿಗೂ ಕೂಡ ನಾವು ಹೋಗಿ ಬಂದಿದ್ವಿ. ಈ ಜವಾರ್ ಮತ್ತು ನಾರಾಯಣಗಾಂವ್ ಹಾಗೂ ಪೋಂಡಾಗಾಂವ್ನಲ್ಲಿರ್ತಕ್ಕಂಥ ಈ ಅಗರಿಯಾ ಕಮ್ಯುನಿಟಿಯ ಕಂಬಾರರು ಜಿಂಕನ್ನು ತಯಾರು ಮಾಡಿದಂಥ ಕುರುಹುಗಳನ್ನು ನಾವು ಇಂದಿಗೂ ಅಲ್ಲಿ ಕಾಣ್ತೇವೆ. ಆಮೇಲೆ ಈ ಜಿಂಕನ್ನು ತಯಾರಿಸಬೇಕಾದಂಥ ಒಂದು ಮೂಸೆ ಅಥವಾ ನಾವೇನು ಫರ್ನೇಸ್ ಅಂತ ಹೇಳ್ತೀವಲ್ಲ, ಅದರ ಒಂದು ವಿನ್ಯಾಸವನ್ನು ಒಂದು ಪುಸ್ತಕದಲ್ಲಿ ಅದ್ಭುತವಾಗಿ ವಿವರಣೆ ಮಾಡಲಾಗಿದೆ. ಪ್ರಾಚೀನ ಭಾರತದಲ್ಲಿ ಲೋಹ ತಂತ್ರಜ್ಞಾನ ಅನ್ನುವಂಥ ಒಂದು ಪುಸ್ತಕ. ಆ ಪುಸ್ತಕವನ್ನು ಬರೆದಂಥವರು ಕೆ ನಾಗೇಶ್ವರರಾವ್ ಮತ್ತು TR ಅನಂತರಾಮು ಅಂತಕ್ಕಂಥ ಇಬ್ಬರು ವಿದ್ವಾಂಸರುಗಳು ಈ ಪುಸ್ತಕದಲ್ಲಿ ಲೋಹವನ್ನು ಹೇಗೆ ತಯಾರು ಮಾಡ್ತಾರೆ, ಅದರಲ್ಲೂ ಜಿಂಕ್ ತಯಾರು ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಅವರು ಇಲ್ಲಿ ನಮಗೆ ಕಟ್ಕೊಡ್ತಾರೆ. ಅದರಲ್ಲಿ ಉಲ್ಲೇಖವಾದಂಥ ಒಂದು ಶ್ಲೋಕ ಬಹಳ ಅದ್ಭುತವಾದ ಈ ಫರ್ನೇಸನ್ನು ವರ್ಣನೆ ಮಾಡ್ತದೆ. ವೃಂತಾಕ ಆಕಾರ ಮೂಷಾಯಾಂ ನಾಲಂ 12 ಕಾಂಗುಲಂ ದತ್ತೂರ ಪುಷ್ಪವ ಚೋರ್ಧ್ವಂ ಸುದೃಢ ಶ್ಲಿಷ್ಟ ಪುಷ್ಪವತ್ ಅಷ್ಟಾಂಗುಲಂ ಚ ಸಚ್ಛಿದ್ರಂ ಸಾ ಸಾಧ್ಯ ವೃತಾಂಕಮೂಷಿಕ ಅನಯಾ ಬರ್ಪರಾದೀನಾಂ ಮೃದೂನಾಂ ಸತ್ವಮಾಹರೇತ್ ಅನ್ನುವಂಥ ಒಂದು ಶ್ಲೋಕದಲ್ಲಿ ಈ ಜಿಂಕನ್ನು ತಯಾರಿಸುವಂಥ ಒಂದು ಫರ್ನೇಸ್ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅಂದರೆ ವೃಂತಾಕ ಅಂದರೆ ಈ ಬದನೆಕಾಯಿ ಆಕಾರದಲ್ಲಿ ಆ ಫರ್ನೇಸ್ ಇರುತ್ತೆ. ಆಮೇಲೆ ದತ್ತೂರ ಪುಷ್ಪ ಅಂತ ಇಲ್ಲಿ ಮಾಡ್ತಾರೆ. ನಾವು ಏನು ನೇರಳೆ ಕಲರ್ದ ಒಂದು ಪುಷ್ಪ ಬರುತ್ತೆ ನೋಡಿ, ಅದು ಗಂಟೆ ಆಕಾರದಲ್ಲಿ ಇರ್ತಕ್ಕಂಥ, ಅದನ್ನು ರಿವರ್ಸ್ ಇಟ್ಬಿಟ್ಟು ಆ ಥರ ಒಂದು ಫರ್ನೇಸ್ ಮಾಡಿದಂಥ ಒಂದು ಉಲ್ಲೇಖವನ್ನು ಈ ಪ್ರಾಚೀನ ಭಾರತದಲ್ಲಿ ಲೋಹ ತಂತ್ರಜ್ಞಾನ ಅನ್ನುವಂಥ ಒಂದು ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ಅದ್ಭುತವಾದಂಥ ಒಂದು ಟೆಕ್ನಾಲಜಿ. ಆ ಟೆಕ್ನಾಲಜಿಯನ್ನು ಆಮೇಲೆ ಚೈನಾದವರು ಕತ್ಕೊಂಡೋಗಿ ಜಿಂಕನ್ನು ತಯಾರು ಮಾಡ್ತಾರೆ. ಅಲ್ಲಿಂದ ಆ ಟೆಕ್ನಾಲಜಿನ ಜರ್ಮನ್ಸು ಅದನ್ನು ತಗೊಂಡೋಗಿ ಜಿಂಕ್ ತಯಾರಿಕೆಯನ್ನು ಮಾಡ್ತಾರೆ. ಆದರೆ ಪ್ರಥಮವಾಗಿ ಜಿಂಕನ್ನು ಮಾಡಿದವರು ನಮ್ಮ ಅಗರಿಯಾ ಕಮ್ಯುನಿಟಿಯವರು ಅನ್ನೋದು ನಮಗೆ ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ನನಗನ್ನಿಸ್ತದೆ. ಇನ್ನು ಕಬ್ಬಿಣಕ್ಕೆ ತುಕ್ಕು ಹಿಡಿಯೋದಿಲ್ಲ ಅನ್ನೋದಂಥ ಪ್ರಕ್ರಿಯೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ದೆಹಲಿಯ ಮೆಹರೌಲಿಯ ಕುತುಬ್ ಮಿನಾರ್ ಆವರಣದಲ್ಲಿರ್ತಕ್ಕಂಥ ಸರಿಸುಮಾರು 23.80 ಅಡಿ ಎತ್ತರದ ಮತ್ತು 6 ಟನ್ ತೂಕ ಇರುವಂಥ ಒಂದು ಕಬ್ಬಿಣದ ಕಂಬವನ್ನು ನಾವು ನೋಡ್ತೀವಿ, ಅಶೋಕ ಸ್ತಂಭವನ್ನು. ಇದನ್ನು ಕೂಡ ಮಧ್ಯಪ್ರದೇಶದ ಅಗರಿಯಾ ಕಮ್ಯುನಿಟಿಯವರು ಮಾಡಿದ್ದು ಅನ್ನೋದನ್ನು ಇಲ್ಲಿ ನಮಗೆ ಕಂಡು ಬರ್ತದೆ. ಅಂದರೆ ನಮ್ಮ ಪ್ರಾಚೀನರು ಎಂಥ ಲೋಹಶಾಸ್ತ್ರದಲ್ಲಿ ಎಂಥ ಅದ್ಭುತವಾದ ಹೈ ಟೆಕ್ನಾಲಜಿಯನ್ನು ಕಂಡುಕೊಂಡಿದ್ರು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೋದು. ಇದರ ಬಗ್ಗೆ ಕಾನ್ಪುರದ IITಯ ಪ್ರೊಫೆಸರ್ಗಳ ಒಂದು ತಂಡ ಇದರ ಗುಣಾತ್ಮಕತೆಯನ್ನು ಟೆಸ್ಟ್ ಮಾಡ್ತಾರೆ. ಅಂದರೆ ಈ ಸ್ತಂಭದಲ್ಲಿ ಕಬ್ಬಿಣ ಮತ್ತು ಫಾಸ್ಫರಸ್ನ ಈ ಪರ್ಸೆಂಟೇಜ್ ಮಿಕ್ಸಿಂಗ್ ಏನಿದೆಯಲ್ಲ, ಅದು ಗುಣಾತ್ಮಕವಾಗಿ ಮಾಡಿದ್ದನ್ನು ಅವರು ಪುಷ್ಟೀಕರಣ ಮಾಡ್ತಾರೆ. ಅತ್ಯಂತ ವಿಶಿಷ್ಟ ಸಂಗತಿ ಅಂದರೆ ಇದರ ತಯಾರಿಕೆಯಲ್ಲಿ ಸಲ್ಫರ್ ಮತ್ತು ಮ್ಯಾಗ್ನೀಷಿಯಮ್ ಅಂಶಗಳು ಇಲ್ಲದೇ ಇರತಕ್ಕಂಥ ಒಂದು ಪ್ರಕ್ರಿಯೆ. ಅಂದರೆ ಸಲ್ಫರ್ ಮತ್ತು ಮ್ಯಾಗ್ನೀಷಿಯಮ್ ಅಂಶಗಳು ಇಲ್ಲದೇ ಇರೋದು. ವೆರಿ ಇಂಟ್ರೆಸ್ಟಿಂಗ್ ಅಂತಂದರೆ
ಫಾಸ್ಫರಸ್ನ ಬಳಕೆ ನಮಗೂ ಕೂಡ ಕಂಡುಬಂದದ್ದು ತೀರಾ ಇತ್ತೀಚಿನ ಬೆಳವಣಿಗೆ. ಅದನ್ನು ನಮ್ಮ ಅಗರಿಯಾ ಕಮ್ಯುನಿಟಿಯವರು ಮಾಡಿದರು ಅನ್ನೋದೇ ಅತ್ಯಂತ ಹೆಮ್ಮೆಯ ಸಂಗತಿ. ಇದಿಷ್ಟು ಲೋಹಗಳ ರೋಚಕವಾದಂಥ ಪ್ರಾಚೀನ ಇತಿಹಾಸ. ಆಮೇಲೆ ಒಂದಿಷ್ಟು ಫಿಸಿಕ್ಸ್ನಲ್ಲಿರ್ತಕ್ಕಂಥ ಈ ಪ್ರೋಟಾನ್, ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ಗಳ ಒಂದು 2 ನಿಮಿಷ ಅದರ ಬಗ್ಗೆ ತಿಳ್ಕೊಂಡು ನಾವು ಮುಂದೆ ಹೋಗೋಣ. ಯಾಕಂದರೆ ಬಸವಣ್ಣನವರ ವಚನಗಳಲ್ಲಿ ಈ ತತ್ವ ಸಿದ್ಧಾಂತಗಳ ವರ್ಣನೆ ಇದೆ ಅನ್ನೋದೇ ಅತ್ಯಂತ ರೋಚಕ ಸಂಗತಿ ಅಂತ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಬಸವಣ್ಣವರ ವಚನಗಳಲ್ಲಾಗಲಿ ಇನ್ನಕ್ಕೆ ಮುಂದೆ ನಾನು ಹೇಳಿರ್ತಕ್ಕಂಥ ವಚನಗಳಲ್ಲಿ ಇದರ ಒಂದು ಉಲ್ಲೇಖ ಅತ್ಯಂತ ಪ್ರಬುದ್ಧವಾಗಿ ನಮಗೆ ಕಂಡು ಬರ್ತದೆ. ಪ್ರಕೃತಿಯಲ್ಲಿ ನಮಗೆ ಲಕ್ಷಾಂತರ ಮೂಲ ವಸ್ತುಗಳು ಅಂದರೆ ಎಲಿಮೆಂಟ್ಸ್ ಅಂತ ಏನು ಹೇಳ್ತೀವಿ ಅವು ನಮಗೆ ದೊರೆತೇವೆ. ಅವನ್ನು ನಾವು ಮೂಲ ಧಾತು ಅಂತ ಕರಿತೀವಿ, ಅಂದರೆ ಬೇಸಿಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಉದಾಹರಣೆಗೆ ನೀರು ಮತ್ತು ಉಪ್ಪು. ನೀರನ್ನು ಬೇರ್ಪಡಿಸಿದಾಗ ನಮಗೆ ಆಮ್ಲಜನಕ ಮತ್ತು ಜಲಜನಕವನ್ನು ಸಿಗ್ತದೆ. ಉಪ್ಪನ್ನು ಬೇರ್ಪಡಿಸಿದಾಗ ನಮಗೆ ಸೋಡಿಯಂ ಮತ್ತು ಕ್ಲೋರಿನ್ ನಮಗೆ ಸಿಗ್ತವೆ. ಆಮ್ಲಜನಕ, ಜಲಜನಕ, ಈ ಸೋಡಿಯಂ ಮತ್ತು ಕ್ಲೋರಿನ್ ಇವು ಮೂಲ ಧಾತುಗಳು, ಅಂದರೆ ಬೇಸಿಕ್ ಎಲಿಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ, ಮೂಲ ಧಾತುಗಳು. ಈ ಮೂಲ ಧಾತುಗಳಲ್ಲಿ ಪರಮಾಣು ಅನ್ನತಕ್ಕಂಥ ಒಂದು ಚಿಕ್ಕ ಚಿಕ್ಕ ಘಟಕಗಳನ್ನು ನಾವು ಕಾಣ್ತೀವಿ. ಅದರ ನ್ಯೂಕ್ಲಿಯಸ್ ಅಂತ ನಾವೇನು ಹೇಳ್ತೀವಿ, ಆ ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿರ್ತವೆ. ಈ ಪ್ರೋಟಾನ್ ಪಾಸಿಟಿವ್ ಎಲೆಕ್ಟ್ರಿಸಿಟಿಯನ್ನು ಹೊಂದಿರ್ತದೆ. ನ್ಯೂಟ್ರಾನ್ಗೆ ಯಾವುದೇ ವಿದ್ಯುತ್ಕಾಂತೀಯ ಇದು ಇರೋದಿಲ್ಲ. ಆಮೇಲೆ ಎಲೆಕ್ಟ್ರಾನ್, ಅದರ ಸುತ್ತಲೂ ಸುತ್ತಿರ್ತಕ್ಕಂಥ ಎಲೆಕ್ಟ್ರಾನ್ಗಳಿಗೆ ನೆಗೆಟಿವ್ ಎಲೆಕ್ಟ್ರಿಸಿಟಿ ಇರುತ್ತೆ ಅನ್ನೋದು ನಮಗೆ ಕಂಡು ಬರ್ತಕ್ಕಂಥ ಬೇಸಿಕ್ ಎಲಿಮೆಂಟ್ ಇದು. ಅಂದರೆ ಪ್ರೋಟಾನ್ನಲ್ಲಿ ಧನ ವಿದ್ಯುತ್ ಕಾಂತಿ ಇರ್ತದೆ, ಅಂದರೆ ಪಾಸಿಟಿವ್ ಎಲೆಕ್ಟ್ರಿಸಿಟಿ. ನ್ಯೂಟ್ರಾನ್ನಲ್ಲಿ ವಿದ್ಯುತ್ ಕಾಂತಿ ಇಲ್ಲ. ಎಲೆಕ್ಟ್ರಾನ್ಗಳಿಗೆ ಋಣ ವಿದ್ಯುತ್ ಕಾಂತಿ, ಅಂದರೆ ನೆಗೆಟಿವ್ ಎಲೆಕ್ಟ್ರಿಸಿಟಿ ಇರುತ್ತದೆ. ಧನ ಮತ್ತು ಋಣ ವಿದ್ಯುತ್ ಕಾಂತಿಗಳು ಲೋಹದ ಗುಣಲಕ್ಷಣಗಳನ್ನು ಇವು ನಿರ್ಧಾರವನ್ನು ಮಾಡ್ತವೆ. ಮೆಟಲ್ಸ್ ಆರ್ ಎಲಿಮೆಂಟ್ ಸಬ್ಸ್ಟೆನ್ಸಸ್ ವಿಚ್ ರೆಡಿಲಿ ಗಿವ್ ಅಪ್ ಎಲೆಕ್ಟ್ರಾನ್ಸ್ ಟು ಫಾರ್ಮ್ ಮೆಟಾಲಿಕ್ ಬಾಂಡ್ಸ್ ಆ್ಯಂಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅಂದರೆ ಇದಕ್ಕೊಂದು ಅತ್ಯಂತ ಸಾಮಾನ್ಯವಾದ ಉದಾಹರಣೆ ಕೊಡಬೇಕಂದ್ರೆ, ನಾವು ಬಸ್ಸಲ್ಲಿ ಕೂತಾಗ ಎಲ್ಲ ಕಿಟಕಿಯಲ್ಲಿರತಕ್ಕಂಥ ಎಲ್ಲ ಸೀಟ್ಗಳು ಮೊದಲು ಭರ್ತಿ ಆಗ್ತವೆ. ಅಂದರೆ ಅದೊಂದು ಕಂಫರ್ಟೇಬಲ್ ಸಿಚುವೇಶನ್ ಅಂತ. ಈ ಎಲೆಕ್ಟ್ರಾನ್ಗಳು ದೇ ವಿಲ್ ರೆಡಿಲಿ ಗಿವ್ ಅಪ್ ದ ಎಲೆಕ್ಟ್ರಾನ್ಸ್ ಟು ಬಿಕಮ್ ಆಕ್ಟೇಟ್ ಅಂತ. ಆದರೆ ಅದು ಒಂದು ಸುಖದ ಪರಮಾವಧಿ ಅಂತ ಅನಿಸ್ತದೆ. ಇದು ಬೇಸಿಕ್ ಸ್ಟ್ರಕ್ಚರ್ ಆಫ್ ಎಲಿಮೆಂಟ್ ಅಂತ. ಅಂದರೆ ರಸಾಯನಶಾಸ್ತ್ರದಲ್ಲಿ ಲೋಹ ಮತ್ತು ಮೂಲ ಧಾತುಗಳಲ್ಲಿ, ಅಂದರೆ ಬೇಸಿಕ್ ಎಲಿಮೆಂಟ್ಸ್, ಇವು ಒಂದು ಪ್ರಕಾರ. ಸುಮಾರು 80% ಮೂಲ ಧಾತುಗಳು ಲೋಹಗಳ ವರ್ಗಕ್ಕೆ ಸೇರಿದಂಥವುಗಳು. ಲೋಹಗಳಿಗೆ ಈ ಗ್ಲಿಸರಿಂಗ್ ಅಥವಾ ಸ್ಪಾರ್ಕ್ಲಿ, ಅಂದರೆ ಅವು ಹೊಳಿತಕ್ಕಂಥ ಗುಣವನ್ನು ಹೊಂದಿರ್ತವೆ. ಅಂದರೆ ಇವು ಬೆಳಕನ್ನು ಪ್ರತಿಫಲನ ಮಾಡ್ತವೆ, ರಿಫ್ಲೆಕ್ಟ್ ಮಾಡ್ತವೆ ಅನ್ನೋದು. ಲೋಹಗಳು ಶಾಖ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು ಅಂತ ನಮಗೆ ಕಂಡು ಬರ್ತದೆ. ಅಂದರೆ ಫಿಸಿಕಲ್ ಪ್ರಾಪರ್ಟೀಸ್ನಲ್ಲಿ ನಾವು ನೋಡಿದಾಗ ಲೋಹಗಳು ಎಲೆಕ್ಟ್ರಾನ್ ದಾನಿಗಳು, ಅಂದರೆ ಡೋನರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ನಮಗೆ ಕಂಡು ಬರ್ತದೆ. ಅಂದರೆ ಸಹಜವಾಗಿ ಧನ ವಿದ್ಯುತ್ ಕಾಂತೀಯ ಗುಣಗಳನ್ನು ಇವು ಪಡಿತವೆ. ಇದರಿಂದಾಗಿ ಈ ಲೋಹಗಳು ಎಲೆಕ್ಟ್ರಾನ್ ಬಂಧನವನ್ನು ಪಡಿತವೆ. ಅಂದರೆ ಅಯಾನ್ ಬಾಂಡಿಂಗ್ ಅಂತ ನಾವೇನು ಹೇಳ್ತೀವಿ, ಎಲೆಕ್ಟ್ರಾನ್ ಬಂಧನವನ್ನು ಹೊಂದಿರ್ತವೆ. ಈ ಧನ ಮತ್ತು ಋಣ ವಿದ್ಯುತ್ ಕಾಂತಿಯ ಪರಸ್ಪರ ಎದುರಾದಾಗ ಪ್ರಕೃತಿಯಲ್ಲಿ ಸಂಚಲನಶೀಲತೆಯನ್ನು ಉಂಟು ಮಾಡ್ತವೆ. ಇದು ವೈಜ್ಞಾನಿಕವಾಗಿ ಸಾಬೀತಾದಂಥ ಒಂದು ತತ್ವ ಸಿದ್ಧಾಂತ. ಲೋಹಗಳು ಎಲೆಕ್ಟ್ರಾನ್ ದಾನಿಗಳಾಗಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಏರುಪೇರಾದಾಗ ಈ ಚೈತನ್ಯಶೀಲತೆಯ ವಿಕಾಸಕ್ಕೆ, ಒಂದು ಶಕ್ತಿಯ ಉತ್ಪಾದನೆಗೆ ನಾಂದಿ ಆಗ್ತದೆ. ಇದನ್ನೇ ಸ್ಟೀಫನ್ ಹಾಕಿಂಗ್ಸ್ ಮುಂತಾದ ಅನೇಕ ವಿಜ್ಞಾನಿಗಳು ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರೀತಾರೆ. ಈ ಸ್ಟೀಫನ್ ಹಾಕಿಂಗ್ಸ್ ಅಂತೂ ಭಾಳ ಫೇಮಸ್. ಈ ಬಿಗ್ ಬ್ಯಾಂಗ್ ಥಿಯರಿ ಅಂದರೆ ನಮ್ಮ ಪೃಥ್ವಿ ಹೇಗೆ ಉಂಟಾಯಿತು ಅನ್ನೋತಕ್ಕಂಥ ಒಂದು ತತ್ವ ಸಿದ್ಧಾಂತವನ್ನು ಈ ಸ್ಟೀಫನ್ ಹಾಕಿಂಗ್ಸ್ ಮತ್ತು ಮುಂತಾದ ಖಗೋಳ ವಿಜ್ಞಾನಿಗಳು ನಿರೂಪಣೆ ಮಾಡ್ತಾರೆ. ಅತ್ಯಂತ ಆಶ್ಚರ್ಯದ ಸಂಗತಿ, ಅದ್ಭುತ ಸಂಗತಿ ಅಂದರೆ ಇದನ್ನು ನಮ್ಮ ಅಲ್ಲಮ ಪ್ರಭುಗಳು ತಮ್ಮ ಒಂದು ವಚನದಲ್ಲಿ ನಿರೂಪಣೆ ಮಾಡ್ತಾರೆ. ಆ ವಚನ ಅಂದರೆ, ಅಪರಿಮಿತ ಕತ್ತಲೆಯೊಳಗೆ ಪರಿಮಿತದ ಬೆಳಗ ನಿಕ್ಕಿದವರಾರು. ನೋಡಿ ಎಂಥ ಅದ್ಭುತವಾದ. ಅಪರಿಮಿತ ಕತ್ತಲೆಯೊಳಗೆ ಪರಿಮಿತದ ಬೆಳಗವ ನಿಕ್ಕಿದವರಾರು, ಬೆಳಕು ಅದೇ ಕತ್ತಲೆಯೂ ಅದೇ, ಇದೇನು ಚೋದ್ಯವೋ ಒಂದಕ್ಕೊಂದು ಅಂಜದು. ಎಂಥ ಅದ್ಭುತವಾದ ತತ್ವ ಸಿದ್ಧಾಂತ ನೋಡ್ರಿ. ಒಂದಕ್ಕೊಂದು ಅಂಜದು ಅಂದರೆ ದೇ ರೆಡಿಲಿ
ಬಿಕಮ್ ಅಯಾನ್ ಬಾಂಡಿಂಗ್ ಅನ್ನೋತಕ್ಕಂಥ ಒಂದು ಪ್ರಜ್ಞೆಯನ್ನು ಅಲ್ಲಂ ಪ್ರಭುಗಳು ಇಲ್ಲಿ ಕೊಡ್ತಾರೆ. ಆನೆಯು ಸಿಂಹವು ಒಂದಾಗಿ ಉಂಬುದ ಕಂಡು ಬೆರಗಾದನೋ ಕಾಣ ಗುಹೇಶ್ವರ ಅನ್ನತಕ್ಕಂಥ ಒಂದು ಈ ವಚನ ಅಯಾನ್ ಬಾಂಡಿಂಗನ್ನು ನಮಗೆ ಕಟ್ಕೊಡ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾದಂಥ ಅತ್ಯಂತ ಅದ್ಭುತವಾದ ಒಂದು ಸಂಗತಿ. ಅಪರಿಮಿತ ಕತ್ತಲೆಯೊಳಗೆ ಪರಿಮಿತದ ಬೆಳಗ ನಿಕ್ಕಿದವರಾರು, ಬೆಳಕುವುದೇ ಕತ್ತಲೆಯುವುದೇ ಇದೇನು ಚೋದ್ಯವೋ ಒಂದಕ್ಕೊಂದು ಅಂಜದು, ಆನೆಯು ಸಿಂಹವು ಒಂದಾಗಿ ಉಂಬುದ ಕಂಡು ಬೆರಗಾದನು ಕಾಣ ಗುಹೇಶ್ವರ ಅಂತ ಎಲ್ಲ. ಅಂದರೆ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟಿಂದ ಲೋಹವಾಗುವಂಥ ಒಂದು ಪ್ರಕ್ರಿಯೆ ತತ್ವವನ್ನು ಅಪರಿಮಿತ ಕತ್ತಲೆಯೊಳಗೆ ಪರಿಮಿತದ ಬೆಳಕಿನ ಚೋದ್ಯ ಮೂಲಕ ತಿಳಿಸುವ ಪ್ರಯತ್ನವನ್ನು ಅಲ್ಲಂ ಪ್ರಭುಗಳು ಇಲ್ಲಿ ಮಾಡ್ತಾಯಿದ್ದಾರೆ. ಹೀಗೆ ವಸ್ತು ಮತ್ತು ಚೈತನ್ಯಗಳು ಸೃಷ್ಟಿಯ ಅತ್ಯಮೂಲ್ಯ ಚೈತನ್ಯ ಸ್ವರೂಪ ಅನ್ನತಕ್ಕಂಥ ಒಂದು ಸತ್ಯ ಸಿದ್ಧಾಂತವನ್ನು ಅಲ್ಲಂ ಪ್ರಭುಗಳು ಇಲ್ಲಿ ವಿವರಣೆ ಮಾಡ್ತಾರೆ. ಇಂಥದ್ದೇ ಒಂದು ವಚನದಲ್ಲಿ ನಮ್ಮ ಬಸವಣ್ಣವರು ತಿಳಿಸ್ತಾರೆ. ಅದುರಿತು ಪಾದಾಘಾತದಿಂದ ಧರೆ, ಬಿದಿರಿದವು ಮುಕಟ ತಾಗಿ ತಾರಕೆಗಳು, ಉದುರಿದವು ಕೈತಾಗಿ ಲೋಕಗಳೆಲ್ಲ, ನಮ್ಮ ಕೂಡಲ ಸಂಗಮ ದೇವನಿಂದು ನಾಟ್ಯವಾಡೆ ಅಂತಕ್ಕಂಥ ಒಂದು ವಚನವನ್ನು ಬಸವಣ್ಣವರು ಇಲ್ಲಿ ನಮಗೆ ತಿಳಿಸ್ತಾರೆ. ಈ ಒಂದು ವಚನ ಶಿವತಾಂಡವ ಅಥವಾ ನಟರಾಜನ ನೃತ್ಯದ ಅದ್ಭುತ ಒಂದು ದೃಶ್ಯ ರೂಪಕ. ಅಂದರೆ ನಾವೇನು ಮೆಟಾಫಾರ್ ಅಂತೀವಲ್ಲ, ಅದು ಒಂದು ದೃಶ್ಯ ರೂಪಕ. ಇದು ಒಂದರೊಳಗೊಂದು ಕರಗಿ ಹೋಗುವ, ಅಂದರೆ ಯೂನಿಯನ್ ಆಫ್ ಮಿಕ್ಸ್ಚರ್ ಪ್ಯಾಟರ್ನ್ ಅನ್ನುವಂಥ ಒಂದು ಫಿಸಿಕ್ಸ್ನ ಸಿದ್ಧಾಂತವನ್ನು ಇದು ನಮಗೆ ತಿಳಿಸ್ಕೊಡ್ತದೆ. ಈ ತತ್ವ ಸಿದ್ಧಾಂತವನ್ನು ಜಗತ್ತಿನಾದ್ಯಂತ ಪ್ರತಿಪಾದನೆ ಮಾಡಿದವನು, ಫೇಮಸ್ ಅಂತ ಮಾಡಿದವನು, ಪ್ರಸಿದ್ಧಿ ಅಂತ ಮಾಡಿದವನು ಫ್ರಿಜಪ್ ಕಾಪ್ರಾ ಅನ್ನತಕ್ಕಂಥ ಆಸ್ಟ್ರೇಲಿಯನ್ ಅಮೇರಿಕನ್ ಅನ್ನತಕ್ಕಂಥ ಒಬ್ಬ ವಿಜ್ಞಾನಿ. ಇವನು ಪರ್ಟಿಕ್ಯುಲರ್ ಆಗಿ ಭೌತಶಾಸ್ತ್ರದ ವಿಜ್ಞಾನಿ. ಇದು ಕ್ವಾಂಟಮ್ ಫಿಸಿಕ್ಸ್ನ ಥಿಯರಿ ಆಫ್ ರಿಲೇಟಿವಿಟಿಗೆ ಶಿವತಾಂಡವದ ಮೂಲಕ ಅವನು ವಿವರಣೆಯನ್ನು ಕೊಡ್ತಾ ಹೋಗ್ತಾನೆ. ಇದು ಥಿಯರಿ ಆಫ್ ರಿಲೇಟಿವಿಟಿನ ಒಂದು ವಚನ ಅಂತಲೂ ಕೂಡ ನಮಗೆ ಕಂಡುಬರ್ತದೆ. ಅದುರಿತು ಪಾದಾಘಾತದಿಂದ ಧರೆ, ಬಿದಿರಿದವು ಮುಕಟತಾಗಿ ತಾರಕೆಗಳು, ಉದುರಿದವು ಕೈತಾಗಿ ಲೋಕಗಳೆಲ್ಲ, ನಮ್ಮ ಕೂಡಲ ಸಂಗಮ ದೇವನಿಂದು ನಾಟ್ಯವನಾಡೆ ಅನ್ನತಕ್ಕಂಥ ಒಂದು ಕ್ವಾಂಟಮ್ ಫಿಸಿಕ್ಸ್ನ ಥಿಯರಿ ಆಫ್ ರಿಲೇಟಿವಿಟಿಯ ಒಂದು ವಚನ ಇದು. ಇನ್ನು ನಾವು ಮುಂದುವರೆದು ಹೇಳಬೇಕಾದ್ರೆ ರಾವಣನ ಈ ಶಿವತಾಂಡವ ಸ್ತೋತ್ರ ಇದೆಯಲ್ಲ, ಇದು ಅಣ್ವಸ್ತ್ರ ಅಂದರೆ ನ್ಯೂಕ್ಲಿಯರ್ ಫಿಸಿಕ್ಸ್ ಮತ್ತು ಥಿಯರಿ ಆಫ್ ರಿಲೇಟಿವಿಟಿಗೆ ಒಂದು ಸೂತ್ರವನ್ನೇ ಈ ರಾವಣನ ಬರೆದಂಥ ಒಂದು ಶಿವತಾಂಡವ ಸ್ತೋತ್ರ ನಮಗೆ ಕಟ್ಕೊಡ್ತದೆ. ರಾವಣ ನಮಗೆ ಇತಿಹಾಸ ಮತ್ತು ಪುರಾಣಗಳು ತಿಳಿದು ಬಂದ ಹಾಗೆ ಹಿ ವಾಸ್ ಅ ಗ್ರೇಟ್ ಮೆಟಲರ್ಜಿಸ್ಟ್ ಅನ್ನೋದನ್ನು ನಮಗೆ ತಿಳಿದು ಬರ್ತದೆ. ಆ ಒಂದು ಶಿವತಾಂಡವ ಸ್ತೋತ್ರ ಅದ್ಭುತವಾದಂಥ ಒಂದು ಸ್ತೋತ್ರ. ಜಟಾಟವೀಗಲಜ್ವಲ ಪ್ರವಾಹ ಪಾವಿತ ಸ್ಥಲೆ ಗಲೇವಲಂಬೆಲಂಬಿತಾಂ ಭುಜಂಗತುಂಗ ಮಾಲಿಕಾಂ ಡಮಡ್ಡಮಡ್ಡಮಡ್ಡಮನ್ ನಿನಾದವಡ್ಡ ಮರ್ವಯಂ ಚಕಾರಚಂಡ ತಾಂಡವಂ ತನೋತುನ ಶಿವಶಿವಂ ಜಟಾಭುಜಂಗ ಪಿಂಗಳ ಸ್ಫುರತ್ವ ಮಣಿಪ್ರಭಾ ಕದಂಬ ಕುಂಕುಮದ್ರವ ಪ್ರಲಿಪ್ತ ದಿಗ್ವಧೂಮಕೆ ಮದಾಂಧ ಸಿಂಧುರ ಸ್ಫುರತ್ವ ಗುತ್ತರೀಯ ಮೇಧುರೆ ಮನೋವಿನೋದಂ ಅದ್ಭುತ ಬಿಭರ್ತುಭೂತ ಕರ್ತರಿ. ಈ ಈ ಈ ಸಾಲುಗಳೇನಿದೆಯಲ್ಲ ಈ ಶ್ಲೋಕದಲ್ಲಿ, ಕದಂಬ ಕುಂಕುಮ ದ್ರವ ಪ್ರಲಿಪ್ತ ದಿಗ್ವ ಧೂಮಕೆ ಅನ್ನತಕ್ಕಂಥ ಈ ಒಂದು ಸಾಲುಗಳಿದೆಯಲ್ಲ, ಅಂದರೆ ದ್ರವದಿಂದ ಅದು ಮಾಡ್ತಕ್ಕಂಥ ಒಂದು ಧೂಮವನ್ನು ಇಲ್ಲಿ ಕಟ್ಕೊಡ್ತದೆ. ಅಂದರೆ ಎನರ್ಜಿ ರಿಲೀಸ್ಡ್ ಬೈ ನ್ಯೂಕ್ಲಿಯರ್ ಡಿವಿಷನ್ ಅನ್ನತಕ್ಕಂಥ ಒಂದು ಪರಮಾಣುದ ವಿಸ್ಫೋಟವನ್ನು ತಿಳಿಸುವ ಪ್ರಯತ್ನವನ್ನು ಈ ಒಂದು ಶ್ಲೋಕ ಮಾಡ್ತದೆ. ಅಂದರೆ ಪರಮಾಣುವಿನಲ್ಲಿ ಫಿಷನ್ ಮತ್ತು ಫ್ಯೂಷನ್ ಅಂತ ಎರಡು ತತ್ವ ಸಿದ್ಧಾಂತಗಳು ಬರ್ತವೆ. ನ್ಯೂಕ್ಲಿಯರ್ ಫಿಷನ್ ಈಸ್ ಸಬ್ ಡಿವಿಷನ್ ಆಫ್ ಹೆವಿ ಅಟಾಮಿಕ್ ನ್ಯೂಕ್ಲಿಯಸ್ ಅಂತ ನಾವು ಕರಿತೀವಿ. ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್ ಈಸ್ ಪ್ರಾಸೆಸ್ ಬೈ ವಿಚ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಬಿಟ್ವೀನ್ ಲೈಟ್ ಎಲಿಮೆಂಟ್ಸ್ ಫ್ರಮ್ ಹೆವಿಯರ್ ಎಲಿಮೆಂಟ್ಸ್ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಇದು ನಮಗೆ ಕಟ್ಕೊಡ್ತದೆ. ಇನ್ನು ಮುಂದುವರೆದು ನಾವು ಪುರಾಣದಲ್ಲಿ ಬರ್ತಕ್ಕಂಥ ಇನ್ನೊಂದು ವಿಷಯ ಅಂದರೆ ಪುಷ್ಪಕ ವಿಮಾನ ಅಂತ ನಮಗೆ ನೆನಪಾದ ತಕ್ಷಣ ರಾಮಾಯಣ ನೆನಪಾಗ್ತದೆ. ಇಲ್ಲಿ ಕುಬೇರನ ಒಂದು ಪುಷ್ಪಕ ವಿಮಾನವನ್ನು ರಾವಣ ಬಲವಂತವಾಗಿ ಕಸಿದುಕೊಂಡು ಹೋಗ್ತಾನೆ.
ಪಂಚವಟಿ ಆಶ್ರಮದಿಂದ ಸೀತಾಮಾತೆಯನ್ನು ಅಪಹರಿಸಿ ಶ್ರೀಲಂಕಾಕ್ಕೆ ಕರೆದೊಯ್ತಾನೆ. ರಾವಣನ ಹತ ಮಾಡಿದ ಮೇಲೆ ರಾಮ ಇದೇ ಪುಷ್ಪಕ ವಿಮಾನದ ಮೂಲಕ ಲಂಕೆಯಿಂದ ಅಯೋಧ್ಯೆಗೆ ಹೋಗ್ತಾನೆ ಅನ್ನತಕ್ಕಂಥ ಒಂದು ಚಿಂತನೆ ನಮಗೆ ಬರ್ತದೆ. ನೋಡಿ, ಈ ವಿಮಾನದ ಪರಿಕಲ್ಪನೆಯನ್ನು ನಮ್ಮ ಪುರಾಣಗಳಲ್ಲಿ ವಿವರಿಸಿದ್ದು. ಇದು 8 ಮಹಡಿಗಳ ಒಂದು ವಿಮಾನ ಆಗಿರ್ತದೆ. ಇದಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಇಂಜಿನ್ ಏನಿದೆಯಲ್ಲ, ಅದು ಅಯಾನ್ ಇಂಜಿನ್ ಅಂತ, ಅಂದರೆ ಅದಕ್ಕೆ ಪರಮಾಣು ಇಂಧನವನ್ನು ಬಳಸಿದ್ರು ಅಂತಕ್ಕಂಥ ಒಂದು ವಿಶ್ಲೇಷಣೆಯನ್ನು ಮಾಡ್ತಾರೆ. ಇದನ್ನು ಜೂಲಿಯಸ್ ರಾಬರ್ಟ್ ಓಪನ್ ಹೈಮರ್ ಅನ್ನತಕ್ಕಂಥ ಒಬ್ಬ ನ್ಯೂಕ್ಲಿಯರ್ ಫಿಸಿಸಿಸ್ಟ್ ಹೇಳ್ತಾನೆ. ಆ ಪುಷ್ಪಕ ವಿಮಾನವನ್ನು ಸ್ಟಡಿ ಮಾಡಿದಂಥ ಜೂಲಿಯಸ್ ಓಪನ್ ಹೈಮರ್ ಅನ್ನತಕ್ಕಂಥ ವಿಜ್ಞಾನಿ, ಅವನು ಥೆರಟಿಕಲ್ ಫಿಸಿಸಿಸ್ಟ್ ಹಾಗೂ ಫಾದರ್ ಆಫ್ ಅಟಾಮಿಕ್ ಬಾಂಬ್ ಅನ್ನತಕ್ಕಂಥ ಹೆಸರನ್ನು ಪಡೆದಿರ್ತಕ್ಕಂಥ ವಿಜ್ಞಾನಿ. ಈತ ಭಗವದ್ಗೀತೆಯನ್ನು ಸಂಪೂರ್ಣ ಬಾಯ್ಪಾಠ ಮಾಡಿರ್ತಾನೆ ಅನ್ನತಕ್ಕಂಥದ್ದು ಅತ್ಯಂತ ವಿಶೇಷ ಸಂಗತಿ. ಈ ಪುಷ್ಪಕ ವಿಮಾನವನ್ನು ತಯಾರು ಮಾಡಿದಂಥ ಈ ವಿನ್ಯಾಸದ ಒಂದು ಉಲ್ಲೇಖ ನಮಗೆ ರಾಮಾಯಣದ ಸುಂದರಕಾಂಡದಲ್ಲಿ ಬರ್ತದೆ. ಅದು ಬೆಂಕಿ ಮತ್ತು ಗಾಳಿಯ ಶಕ್ತಿಯಿಂದ ಹಾರಾಡ್ತಿತ್ತು. ಅದಕ್ಕೆ ಇಂಧನವಾಗಿ ಈ ನ್ಯೂಕ್ಲಿಯರ್ ಎನರ್ಜಿಯನ್ನು ಉಪಯೋಗಿಸ್ತಿದ್ರು ಅನ್ನೋತಕ್ಕಂಥ ವಿಷಯ ನಮಗೆ ತಿಳ್ಬೋದು. ಇರಲಿ, ಇದೆಲ್ಲ ಮ್ಯಾಟ್ರ್ ಆಫ್ ರಿಸರ್ಚ್ ಅಂತ ನನ್ನ ಅನಿಸಿಕೆ. ಈ ಗೋಯಥೆ ಯೂನಿವರ್ಸಿಟಿ ಅಂತಿದೆ ಫ್ರಾಂಕ್ಫರ್ಟ್ ಜರ್ಮನಿನಲ್ಲಿ. ದಿಸ್ ಇಸ್ ಅ ಎಕ್ಸ್ಟ್ರಾಆರ್ಡಿನರಿ ಯೂನಿವರ್ಸಿಟಿ ಟು ಸ್ಟಡಿ ದಿ ಏರೋಸ್ಪೇಸ್ಗೆ ಸ್ಟಡಿ ಮಾಡ್ತಕ್ಕಂಥ ಒಂದು ವಿಶ್ವವಿದ್ಯಾಲಯ. ನಾಸಾದಲ್ಲಿರ್ತಕ್ಕಂಥ 50% ವಿದ್ಯಾರ್ಥಿಗಳು ಈ ವಿಶ್ವವಿದ್ಯಾಲಯಕ್ಕೆ ಸೇರಿದವರು ಅನ್ನತಕ್ಕಂಥ ಒಂದು ವಿಚಾರ ನಮ್ಗೆ ಕಂಡುಬರ್ತದೆ. ಈ ಫ್ರಾಂಕ್ಫರ್ಟ್ ಯೂನಿವರ್ಸಿಟಿನಲ್ಲಿ ಇದೇ ವಿಷಯದ ಬಗ್ಗೆ ನಾನು 2 ಸಾರಿ ಉಪನ್ಯಾಸವನ್ನು ಕೂಡ ಮಾಡಿದ್ದೀನಿ. ಇದೇ ಟೈಮ್ನಲ್ಲಿ ಹೋದಾಗ ಅಲ್ಲಿ ಫ್ರಿಜಪ್ ಕಾಪ್ರಾ ಕೂಡ ಬಂದಿದ್ದರು. ಅಲ್ಲಿ 3 ದಿವಸ ಅವ್ರ ಜೊತೆ ನಾನು ಇದ್ದಾಗ ಅವರು ಹೇಳ್ತಕ್ಕಂಥ ಎಲ್ಲ ವಿಷಯಗಳನ್ನು ನಾನು ನೋಟ್ ಡೌನ್ ಮಾಡ್ಕೊಂಬಂದಿದ್ದೆ. ಅದೇ ವಿಷಯಗಳನ್ನು ನಾನಿಲ್ಲಿ ಪ್ರತಿಪಾದನೆ, ಅಂದರೆ ಇದಕ್ಕೆ ಒಂದು ಸೈಂಟಿಫಿಕ್ ಎವಿಡೆನ್ಸನ್ನು ಫ್ರಿಜಪ್ ಕಾಪ್ರಾ ನಮಗೆ ಕಟ್ಕೊಡ್ತಾನೆ. ಅವನದು ಒಂದು ಪುಸ್ತಕ ಇದೆ, ದಿ ತಾವೋ ಆಫ್ ಫಿಸಿಕ್ಸ್ ಅಂತ. ಅದರಲ್ಲಿ ಬರೀತಾನೆ ಅವನು, ಆ್ಯಸ್ ದ ಕಾಸ್ಮಿಕ್ ಡಾನ್ಸರ್ ಶಿವ ಈಸ್ ದಿ ಗಾಡ್ ಆಫ್ ಕ್ರಿಯೇಷನ್ ಆ್ಯಂಡ್ ಡಿಸ್ಟ್ರಕ್ಷನ್ ಹೂ ಸಸ್ಟೈನ್ಸ್ ಥ್ರೂ ಹಿಸ್ ಡಾನ್ಸ್ ದಿ ಎಂಡ್ಲೆಸ್ ರಿದಮ್ ಆಫ್ ಯೂನಿವರ್ಸ್ ಅಂತ ಬರೀತಾನೆ. ಅಂದರೆ ಈ ನಟರಾಜನ ಇದು ಶಿವತಾಂಡವ ಏನಿದೆಯಲ್ಲ, ಇದು ಎಂಡ್ಲೆಸ್ ರಿದಮ್ ಆಫ್ ಯೂನಿವರ್ಸ್ ಅಂತಕ್ಕಂಥ ಒಂದು ತತ್ವ ಸಿದ್ಧಾಂತವನ್ನು ತನ್ನ ತಾವೋ ಆಫ್ ಫಿಸಿಕ್ಸ್ನಲ್ಲಿ ಈ ಫ್ರಿಜಪ್ ಕಾಪ್ರಾ ಅನ್ನುವಂಥ ಸೈಂಟಿಸ್ಟ್ ಬರೀತಾನೆ. ಮುಂದುವರೆದು ಹೇಳ್ತಾನೆ ಅವನು, ದ ಪಾರ್ಟಿಕಲ್ ಇಂಟರ್ ಆ್ಯಕ್ಷನ್ಸ್ ಗಿವ್ ರೈಸ್ ಟು ಸ್ಟೇಬಲ್ ಸ್ಟ್ರಕ್ಚರ್ಸ್ ವಿಚ್ ಬಿಲ್ಡ್ ಅಪ್ ದಿ ಮಟೀರಿಯಲ್ ವರ್ಲ್ಡ್ ವಿಚ್ ಅಗೇನ್ ಈಸ್ ನಾಟ್ ಸ್ಟ್ಯಾಟಿಕ್, ಅಂದರೆ ಇಟ್ ಈಸ್ ವೆರಿ ಡೈನಾಮಿಕ್ ಅನ್ನೋತಕ್ಕಂಥ ವಿಷಯನ, ಬಟ್ ಆಸಿಲೇಟ್ಸ್ ಇನ್ ರಿದಮಿಕ್ ಮೂಮೆಂಟ್ಸ್ ಅನ್ನತಕ್ಕಂಥ ಈ ಶಿವತಾಂಡವ ನೃತ್ಯವನ್ನು ಈ ಫ್ರಿಜಪ್ ಕಾಪ್ರಾ ಅನ್ನತಕ್ಕಂಥವನು ತಾವೋ ಆಫ್ ಫಿಸಿಕ್ಸ್ನಲ್ಲಿ ಬರೀತಾನೆ. ಮುಂದುವರೆದು ಅವನು ಬರೀತಾನೆ, ದ ಡಾನ್ಸ್ ಇನ್ವಾಲ್ವ್ಸ್ ಎನಾರ್ಮಸ್ ವೆರೈಟಿ ಆಫ್ ಪ್ಯಾಟರ್ನ್ಸ್, ದ ಸ್ಟಡಿ ಆಫ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಆ್ಯಂಡ್ ದರ್ ಇಂಟರ್ಆ್ಯಕ್ಷನ್ಸ್ ದಸ್ ರಿವೀಲ್ಸ್ ಎ ಗ್ರೇಟ್ ಡೀಲ್ ಆಫ್ ಆರ್ಡರ್ ಅಂತಕ್ಕಂಥ ವಿಷಯವನ್ನು ಬರೀತಾನೆ. ಪೇಜ್ ನಂಬರ್ 225ರಲ್ಲಿ ಈ ಉಲ್ಲೇಖವನ್ನು ಮಾಡ್ತಾನೆ. ಫಿಸಿಸಿಸ್ಟ್ ಯೂಸ್ಡ್ ಫ್ರೇಸಸ್ ಲೈಕ್ ಡ್ಯಾನ್ಸ್ ಆಫ್ ಕ್ರಿಯೇಷನ್ ಡಿಸ್ಟ್ರಕ್ಷನ್, ಎನರ್ಜಿ ಡ್ಯಾನ್ಸ್, ಇಂಥ ಫ್ರೇಸ್ಗಳನ್ನೆಲ್ಲ ಆ ಪುಸ್ತಕದಲ್ಲಿ ಎಲ್ಲ ಫಿಸಿಕ್ಸ್ಗಳು ಉಲ್ಲೇಖ ಮಾಡ್ತಾ ಹೋಗೋದನ್ನು ನಾವು ಕಾಣ್ತೀವಿ. ದ ಐಡಿಯಾ ಆಫ್ ರಿದಮ್ ಆ್ಯಂಡ್ ಡ್ಯಾನ್ಸ್ ನ್ಯಾಚುರಲಿ ಕಮ್ ಇನ್ ಟು ಮೈಂಡ್ ವೆನ್ ಒನ್ ಟ್ರೈಸ್ ಟು ಇಮ್ಯಾಜಿನ್ ದಿ ಫ್ಲೋ ಆಫ್ ಎನರ್ಜಿ ಗೋಯಿಂಗ್ ಥ್ರೂ ದ ಪ್ಯಾಟರ್ನ್ಸ್ ದಟ್ ಮೇಕಪ್ ದಿ ಪಾರ್ಟಿಕಲ್ ವರ್ಲ್ಡ್ ಅಂತಕ್ಕಂಥ ಈ ಕ್ವಾಂಟಮ್ ಫಿಸಿಕ್ಸನ್ನು ಬರೀತಾರೆ. ಅದನ್ನೇ ನಮ್ಮ ಬಸವಣ್ಣವರು ಅದುರಿತು ಪಾದಾಘಾತದಿಂದ ಧರೆ ಅನ್ನತಕ್ಕಂಥ ವಿಷಯವನ್ನು ಉಲ್ಲೇಖ ಮಾಡ್ತಾರೆ. ನೋಡ್ರಿ, ಬಸವಣ್ಣನವರ ಸೈಂಟಿಫಿಕ್ ಟೆಂಪ್ರಾಮೆಂಟ್ಗೂ ಈಗ ನಾವು ಕಂಡಿರೋ ಟೆಂಪ್ರಾಮೆಂಟ್ಗೂ ಎಷ್ಟು ಸಮಾನತೆ ಇದೆ ಅನ್ನತಕ್ಕಂಥ ಅಂಶವನ್ನು ನಾವು ಕಂಡ್ಕೋಬೇಕು. ಮುಂದುವರೆದು ಹೇಳ್ತಾನೆ, ಮಾಡರ್ನ್ ಫಿಸಿಕ್ಸ್ ಹ್ಯಾಸ್ ಶೋನ್ ಅಸ್ ದ್ಯಾಟ್ ಮೂಮೆಂಟ್ ಆ್ಯಂಡ್ ರಿದಮ್ ಆರ್ ಎಸೆನ್ಷಿಯಲ್ ಪ್ರಾಪರ್ಟೀಸ್ ಆಫ್ ಎ ಮ್ಯಾಟರ್. ಅಂದರೆ ಅವು ಪಡೆಯತಕ್ಕಂಥ ಚೈತನ್ಯಶೀಲತೆ, ಅವು ಹೊಂದಿರತಕ್ಕಂಥ ಗುಣಾತ್ಮಕ ವಿಶ್ಲೇಷಣೆಗಳು ಈ ಲೋಹಗಳು ಮತ್ತು ಧಾತುಗಳಿಗೆ ಅನ್ವಯಿಸುತ್ತೆ ಅನ್ನತಕ್ಕಂಥ ವಿಷಯವನ್ನು ನಮ್ಮ ಮಾಡರ್ನ್ ಸೈಂಟಿಸ್ಟ್ಗಳು ತಿಳಿಸ್ಕೊಡ್ತಾರೆ. ಆ್ಯಂಡ್ ಈಸ್ ಇನ್ವಾಲ್ವ್ಡ್ ಇನ್ ಎ ಕಂಟಿನ್ಯೂವಲ್ ಕಾಸ್ಮಿಕ್ ಡ್ಯಾನ್ಸ್ ಅಂತಕ್ಕಂಥ ವಿಷಯವನ್ನು ಪೇಜ್ ನಂಬರ್ 241ರಲ್ಲಿ ಈ ಫ್ರಿಜಪ್ ಕಾಪ್ರಾ ತನ್ನ ತಾವೋ ಫಿಸಿಕ್ಸ್ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾನೆ. ಅದನ್ನೇ ನಾನು ಹೇಳಿದ ಆವಾಗಲೇ
ಅದುರಿತು ಪಾದಾಘಾತದಿಂದ ಧರೆ. ಅಂದರೆ ಇದು ಒಂದು ಕಾಸ್ಮಿಕ್ ಡ್ಯಾನ್ಸ್ ಅನ್ನೋದನ್ನು ನಾವು ಕರಿಬೋದು. ಬಿದಿರೆದವು ಕೈತಾಗಿ ಲೋಕಗಳೆಲ್ಲ, ಅಂದರೆ ಕಂಟಿನ್ಯೂಯಸ್ ಕಾಸ್ಮಿಕ್ ಡ್ಯಾನ್ಸ್, ಅಂದರೆ ಲೋಹಗಳ ಒಂದು ಪರಿವರ್ತನಾ ಕ್ರಿಯೆಯನ್ನು ಇಲ್ಲಿ ನಮ್ಗೆ ಕಟ್ಕೊಡ್ತಾರೆ ಬಸವಣ್ಣವರು. ಉದುರಿದವು ಕೈತಾಗಿ ಲೋಕಗಳೆಲ್ಲ ನಮ್ಮ ಕೂಡಲ ಸಂಗಮ ದೇವನಿಂದು ನಾಟ್ಯವಾಡಿದಡೆ ಅನ್ನತಕ್ಕಂಥ ಒಂದು ಕ್ರಿಯೆಯನ್ನು ಬಸವಣ್ಣನವರು ಹೇಳ್ತಾರೆ. ಮೂಮೆಂಟ್ ಆ್ಯಂಡ್ ರಿದಮ್ಸ್ ಆರ್ ಎಸೆನ್ಷಿಯಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅನ್ನತಕ್ಕಂಥ ವಿಷಯವನ್ನು ಬಸವಣ್ಣವ್ರು ಕಟ್ಕೊಡ್ತಾರೆ. ಹೀಗೆ ಈ ಶಿವತಾಂಡವ ದೃಶ್ಯ ರೂಪಕ ಈ ಪುರಾತನ ಪುಣ್ಯಕಥೆಗಳು, ಧಾರ್ಮಿಕ ನಂಬಿಕೆಗಳು, ಆಮೇಲೆ ಆಧುನಿಕ ವೈಚಾರಿಕ ಚಿಂತನೆಗಳನ್ನು, ಏಕೀಕರಣಗಳನ್ನು ಗೊಳಿಸ್ತತೆ ಅನ್ನತಕ್ಕಂಥ ವಿಷಯವನ್ನು ವಚನಕಾರರು ಕೂಡ ಕಂಡುಕೊಂಡಿದ್ರು ಅನ್ನತಕ್ಕಂಥ ವಿಷಯವನ್ನು ನಾವು ನೋಡ್ಬೋದು. ಇನ್ನು ಲೋಹಗಳ ಮೇಲೆ ಇತರ ಲೋಹಗಳ ಪರಿಣಾಮ ಏನಾಗ್ತದೆ ಅಂದರೆ ಕೆಮಿಕಲ್ ರಿಯಾಕ್ಷನ್ ಏನಿರ್ತದೆ, ಆಮೇಲೆ ವಚನಕಾರರಲ್ಲಿ ಅದನ್ನು ಹೇಗೆ ಕಂಡುಕೊಂಡಿದ್ರು ಅನ್ನತಕ್ಕಂಥ ವಿಷಯವನ್ನು ನಾವಿಲ್ಲಿ ಪರಿಶೀಲಿಸೋಣ. ನೋಡಿ, ಲೋಹಗಳು ನೈಟ್ರೋಜನ್ ಜೊತೆಗೆ ವರ್ತಿಸಿ ನೈಟ್ರೇಟ್ಗಳನ್ನು ನೀಡ್ತವೆ. ಬೆಳ್ಳಿಯನ್ನು ನೈಟ್ರೋಜನ್ ಜೊತೆಗೆ ಕುಲುಮೆಯಲ್ಲಿ ಕಾಯಿಸಿದಾಗ ನಮಗೆ ಸಿಲ್ವರ್ ನೈಟ್ರೇಟನ್ನು ಕೊಡ್ತದೆ. ಲೋಹಗಳು ಹೈಡ್ರೋಜನ್ ಜೊತೆಗೆ ವರ್ತಿಸಿ ಹೈಡ್ರೈಡ್ಗಳನ್ನು ನೀಡ್ತವೆ. ಕಬ್ಬಿಣವನ್ನು ಹೈಡ್ರೋಜನ್ ಜೊತೆಗೆ ಕುಲುಮೆಯಲ್ಲಿ ಕಾಯಿಸಿದಾಗ ಫೆರಸ್ ಹೈಡ್ರೈಡ್ಗಳನ್ನು ಇದು ಕೊಡ್ತದೆ. ಕ್ಲೋರಿನ್ ಜೊತೆ ವರ್ತನೆ ಮಾಡಿದಾಗ ನಮಗೆ ಕ್ಲೋರೈಡ್ಗಳನ್ನು ನೀಡ್ತವೆ. ಅಂದರೆ ತಾಮ್ರವನ್ನು ಕ್ಲೋರಿನ್ ಜೊತೆ ಕುಲುಮೆಯಲ್ಲಿ ಕಾಯಿಸಿದಾಗ ನಮಗೆ ಕಾಪರ್ ಕ್ಲೋರೈಡ್ ಅಂತಕ್ಕಂಥ ಒಂದು ಧಾತು ಸಿಗ್ತದೆ. ಲೋಹಗಳು ಗಂಧಕ ಅಂದರೆ ಸಲ್ಫರ್ ಜೊತೆಗೆ ವರ್ತಿಸಿದಾಗ ಸಲ್ಫೈಡ್ಗಳನ್ನು ನೀಡ್ತದೆ. ಅಂದರೆ ಕಬ್ಬಿಣ ಸಲ್ಫರ್ ಜೊತೆಗೆ ಕುಲುಮೆಯಲ್ಲಿ ನಾವು ಕಾಯಿಸಿದಾಗ ಫೆರಸ್ ಕ್ಲೋರೈಡ್ ಅನ್ನತಕ್ಕಂಥ ಒಂದು ವಿಷಯವನ್ನು ಇಲ್ಲಿ ನಮಗೆ ಕಟ್ಕೊಡ್ತದೆ. ಇನ್ನು ಭೂಮಿಯ ಆಳದಿಂದ ಲೋಹಗಳನ್ನು ತೆಗೆಯುವ ಈ ಗಣಿಗಾರಿಕೆ ಏನಿದೆಯಲ್ಲ, ಪ್ರಾಚೀನ ಕಾಲದಲ್ಲೂ ಬಂದಂಥ ಒಂದು ಕಾರ್ಯ ಅಥವಾ ಕೆಲಸ. ಇದನ್ನು ಸ್ಟಡೀಸ್ ಇನ್ ಆ್ಯನ್ಷಂಟ್ ಹಿಂದೂ ಪಾಲಿಟಿ ಅನ್ನತಕ್ಕಂಥ ಒಂದು ಪುಸ್ತಕವನ್ನು ನರೇಂದ್ರನಾಥ್ ಲಾ ಅನ್ನೋರು ಬರೀತಾರೆ. ಅದರಲ್ಲಿ ಭೂಮಿಯಲ್ಲಿ ನಮಗೆ ಚಿನ್ನ, ಬೆಳ್ಳಿಯ ಜೊತೆಗೆ ಅಗಾಧವಾದ ಕಬ್ಬಿಣವೂ ಕೂಡ ಸಿಗ್ತದೆ ಅನ್ನೋತಕ್ಕಂಥ ವಿಷಯವನ್ನು ಸ್ಟಡೀಸ್ ಇನ್ ಆ್ಯನ್ಷಂಟ್ ಹಿಂದೂ ಪಾಲಿಟಿ ಪುಸ್ತಕದಲ್ಲಿ ನರೇಂದ್ರನಾಥ್ ಲಾ ಅವರು ಬರೀತಾರೆ. ಈ ಕಬ್ಬಿಣದ ಉಲ್ಲೇಖ ನಮಗೆ ಮೆಗಸ್ಥನೀಸ್ ಕಾಲದಿಂದಲೂ ಕಂಡುಬರ್ತದೆ. ಅಂದರೆ ಕ್ರಿಸ್ತಪೂರ್ವ 350ರಿಂದ ಕ್ರಿಸ್ತಪೂರ್ವ 290ರವರೆಗೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದಂಥ ಈ ಮೆಗಸ್ಥನೀಸ್ ಕೂಡ ತನ್ನ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾನೆ. ಹಾಗಾಗಿ ಪ್ರಕೃತಿಯು ನಮಗೆ ಲೋಹಗಳನ್ನು ಭೂಮಿಯ ಮೇಲ್ಪದರಲ್ಲಿ ಮತ್ತು ಮುತ್ತುರತ್ನಗಳನ್ನು ಭೂಮಿಯ ಕೇಂದ್ರದಲ್ಲಿ ಶೇಖರಿಸಿಟ್ಟಿದೆ ಅನ್ನತಕ್ಕಂಥ ವಿಷಯವನ್ನು ಬಸವಣ್ಣನವರು ಕೂಡ ತಮ್ಮ ಒಂದು ವಚನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಅತ್ಯಂತ ಆಶ್ಚರ್ಯದ ಸಂಗತಿ ಅಂತ ನನಗೆ ಕಂಡುಬರ್ತದೆ. ಅಂದರೆ ಬಸವಣ್ಣನವರಾಗಲಿ ಬಸವಾದಿ ಶರಣರಾಗಲಿ ಲೋಹಗಳ ಬಗ್ಗೆ ಕಂಡುಕೊಂಡಿದ್ದರು ಅನ್ನತಕ್ಕಂಥ ವಿವರಣೆ ನಮಗೆ, ನಿರೂಪಣೆ ನಮಗೆ ವಚನ ಸಾಹಿತ್ಯದಲ್ಲಿ ಕಂಡುಬರ್ತದೆ. ಅತ್ಯಂತ ಒಂದು ಭೂವಿಜ್ಞಾನವನ್ನು ಅವರ ಒಂದು ವಚನದಲ್ಲಿ ನಾವು ನೋಡ್ಬೋದು. ನೀಲದ ಮಣಿಯೊಂದು ಮಾಣಿಕವ ನುಂಗಿದಡೆ, ವಜ್ರ ಬಂದು ಅದು ಬೇಡ ಬಂದ ಗುಳಿಸಿತ್ತು ನೋಡ. ಅಡಗಿದ ಮಾಣಿಕ್ಯ ನೀಲದ ತಲೆಯ ಮೆಟ್ಟಿ, ಆನಂದ ನಾಟ್ಯವನ್ನಾಡುತ್ತಿದ್ದಿತು. ಅಂಬರದೊಳಗನ ಮುಗ್ಧೆ ಕಂಗಳ ಮುತ್ತಿನ ಮಣಿಯ ಮಥನವಿಲ್ಲದೆ ನುಂಗಿ ಉಗುಳುತ್ತಿದ್ದಳು. ಲಿಂಗ ಜಂಗಮವೆಂಬುದ ಇಂದರಿದು ಸುಖಿಯಾದೆನು ಕೂಡಲ ಸಂಗಮ ದೇವರಲ್ಲಿ, ಪ್ರಭುವಿನ ಕೃಪೆಯಿಂದ ನಾನು ಬದುಕಿನನು ಅನ್ನತಕ್ಕಂಥ ವಿಷಯವನ್ನು ಬಸವಣ್ಣವರು ಅದ್ಭುತವಾಗಿ ಲೋಹಗಳ ಬಗ್ಗೆ ವಿವರಣೆಯನ್ನು ನೀಡ್ತಾರೆ. ನೀಲಮಣಿ ಅತ್ಯಂತ ಒಂದು ಬೆಲೆ ಬಾಳತಕ್ಕಂಥ ಒಂದು ರತ್ನ. ಇದರ ಮೂಲ ಧಾತು ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನೋದನ್ನು ನಾವು ಇಲ್ಲಿ ಕಂಡ್ಕೋಬೋದು. ಮಾಣಿಕ ಅಥವಾ ಮಾಣಿಕ್ಯ ರಕ್ತವರ್ಣದ ರತ್ನ, ಇದು ಕೂಡ ಅಲ್ಯೂಮಿನಿಯಂ ಆಕ್ಸೈಡ್ನ ಒಂದು ಧಾತುವಿನಿಂದ ಕೂಡಿತಕ್ಕಂಥ. ಇದರ ಕೆಂಪು ವರ್ಣ ಅದಕ್ಕೆ ಕಾರಣಕರ್ತರು ಆಗಿತ್ತು ಕ್ರೋಮಿಯಂ ಅನ್ನತಕ್ಕಂಥ ಒಂದು ಘಟಕ. ಇನ್ನು ವಜ್ರ ಅನ್ನತಕ್ಕಂಥ ಭೂಮಿಯ ಮೇಲಿನ ಅತ್ಯಂತ ಕಠಿಣವಾದಂಥ ಒಂದು ರತ್ನ. ಈ ಕಾರ್ಬನ್ ಮಾಲಿಕ್ಯೂಲ್ಸ್ ನಮಗೆ ಸಿಗೋದು ಭೂಮಿಯಲ್ಲಿ, ಭೂಮಿಯ ಸೆಂಟ್ರ್ನಲ್ಲಿ ಇರ್ತಕ್ಕಂಥ ಅಗಾಧ ಉಷ್ಣತೆ, ಅಂದರೆ ಎನಾರ್ಮಸ್ ಹೀಟ್ ಅಟ್ ದ ಸೆಂಟರ್ ಆಫ್ ದಿ ಅರ್ತ್ ಅಂತ ನಾವೇನು ಹೇಳ್ತೀವಿ, ಅದರ ತೀವ್ರ ಒತ್ತಡಗಳಿಂದ ಅಂದರೆ ಹೆವಿ ಪ್ರೆಷರ್ನಿಂದ ಉಂಟಾಗುವಂಥ ಒಂದು ರತ್ನ. ಇದಕ್ಕೆ ಹೊಳಪು ನೀಡಿದಾಗ ಬೆಳಕನ್ನು ಪ್ರತಿಫಲನೆಗೊಳಿಸ್ತಕ್ಕಂಥ ಒಂದು ಗುಣವನ್ನು ಇದು
ನಮಗೆ ಕಂಡು ಬರ್ತದೆ. ನೀವು ಈ ಸೂರತ್ಗೆ ಹೋದಾಗ ಈ ವಜ್ರಕ್ಕೆ ಹೊಳಪನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಸೂರತ್ನಲ್ಲಿ ಅತ್ಯಂತ ಪ್ರಬುದ್ಧವಾಗಿ ಮಾಡ್ತಾರೆ. ಇನ್ನು ನೀಲದ ಮಣಿಯಲ್ಲಿ ಕ್ರೋಮಿಯಂ ಘಟಕವನ್ನು ಕೂಡಿದಾಗ ಆಗುವ ಬೆಳಕಿನ ಪರಿವರ್ತನೆಯನ್ನು ನೀಲದ ಮಣಿಯನ್ನು ಮಾಣಿಕವನ್ನುಂಗಿದಡೆ ಅಂತಕ್ಕಂಥ ಸಾಲುಗಳಲ್ಲಿ ವಿವರಣೆಯನ್ನು ನೀಡ್ತಾರೆ. ಅಂದರೆ ಹೇಗೆ ಮೂಲಧಾತುಗಳು ರತ್ನಗಳಿಂದ ಕೂಡಿರ್ತವೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಮುತ್ತಿನ ಮಣಿಯ ಮಥನವಿಲ್ಲದೆ ನುಂಗಿ ಉಗುಳುತ್ತಿದ್ದಳು ಅಂತ ಬರೆಯೋದ್ರ ಮೂಲಕ ಈ ವಜ್ರ ತಯಾರಾಗುವ ಪ್ರಕ್ರಿಯೆಯನ್ನು ಕೂಡ, ಕ್ರಿಯಾವರ್ತನೆಯನ್ನು ಕೂಡ ಬಸವಣ್ಣವರು ಇಲ್ಲಿ ನಮಗೆ ಕಟ್ಕೊಡ್ತಾರೆ. ಆಮೇಲೆ ಭೂಗರ್ಭದಲ್ಲಿ ಅನೇಕ ಲೋಹಗಳು ನಮಗೆ ಸಿಗ್ತವೆ ಅನ್ನೋದನ್ನು ವಚನಕಾರರು ಕೂಡ ಗುರುತಿಸ್ತಾರೆ. ಈ ಸಾಂಬಾರ ಪದಾರ್ಥಗಳನ್ನು ವ್ಯಾಪಾರ ಮಾಡ್ತಿದ್ದಂಥ ಮಲಹರ ಕಾಯಕದ ಚಿಕ್ಕದೇವಯ್ಯನವರು ಲೋಹಗಳನ್ನು ಕುರಿತು ಮಾತಾಡ್ತಾರೆ. ನೋಡಿ, ಸಾಂಬಾರ ಪದಾರ್ಥಗಳನ್ನು ಮಾರ್ತಕ್ಕಂಥ ಒಬ್ಬ ಶರಣ ಲೋಹಗಳ ಕುರಿತು ಮಾತನಾಡ್ತಾರೆ ಅಂದರೆ ಆ ಲೋಹಗಳ ಕುರಿತಂಥ ಒಂದು ಪ್ರಬುದ್ಧತೆ, ಒಂದು ಚಿಂತನೆ, ವೈಜ್ಞಾನಿಕ ವೈಚಾರಿಕತೆ ಅವರಲ್ಲಿ ಕೂಡ ಇತ್ತು ಅನ್ನೋದಕ್ಕೆ ಇಲ್ಲಿ ನಮಗೆ ಮಲಹರ ಕಾಯಕದ ಚಿಕ್ಕದೇವಯ್ಯ ಕಟ್ಕೊಡ್ತಾರೆ. ಮುರಿಗಂಚು ತವರ ಹಿತ್ತಾಳೆ ತಾಮ್ರ ಇವು ಮೊದಲಾದ ಲೋಹಗಳನ್ನು ತನ್ನಿ, ಕಳ್ಳವಣ ಕಂದು ಬೆಳ್ಳ ಮೊದಲಾದ ರೊಕ್ಕವ ತನ್ನಿ, ನಿಮಗಲ್ಲದ ಒಡವೆಯನಗೆ ನಿಮಗೆ ಒಳ್ಳಿತಹವ ಒಡವೆಯ ಕೊಡುವೆ, ಎನ್ನ ಕಂಬಳಿಯ ಚೀಲವಂ ಬಿಡುವೆ, ಅದರಲ್ಲಿದ್ದ ಸಾಂಬಾರ ದ್ರವ್ಯವ ಕೊಡುವೆನೆಂಬುದಕ್ಕೆನ್ನ ನಂಬಿ ಬನ್ನಿ, ಊರ್ಧ್ವ ರೇತೋಮತಿ ಶ್ವೇತ ಸ್ವಯಂಭು ಕಪಿಲೇಶ್ವರ ಲಿಂಗದ ಆಣತಿ ಅನ್ನತಕ್ಕಂಥ ವಚನವನ್ನು ಮಲಹರ ಕಾಯಕದ ಚಿಕ್ಕದೇವನವರು ಕಟ್ಕೊಡ್ತಾರೆ. ಅಂದರೆ ಕಂಚು, ತವರ, ಹಿತ್ತಾಳೆ, ತಾಮ್ರ ಮುಂತಾದ ಲೋಹಗಳ ಪ್ರಸ್ತಾವವನ್ನು ಮಲಹರ ಕಾಯಕದ ಚಿಕ್ಕದೇವಯ್ಯನವರು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇದರೊಟ್ಟಿಗೆ ಕಬ್ಬಿಣವನ್ನು ತಯಾರಾಗುವಂಥ ಒಂದು ಹಂತದಲ್ಲಿ ಉಂಟಾಗುವ ಕ್ರಿಯಾವರ್ತನೆಯನ್ನು ಕೂಡ ಇಲ್ಲಿ ಅವರು ಉಲ್ಲೇಖ ಮಾಡ್ತಾರೆ. ಒಂದು ವರ್ಣದಿಂದ ಭೇದ ಕ್ರಮದಿಂದ ಕೂಡಲಾಗಿ ಪಂಚವರ್ಣವಾಯಿತು, ಶ್ವೇತವರ್ಣ ಮೊದಲು ಪರಿಕ್ರಮದಿಂದ ಷಡುವರ್ಣವಾಯಿತು, ಆ ವರ್ಣದ ಭೇದವ ಬಿಳುವಿನ ಸ್ವಾಯುತ ಎಲ್ಲಡಗಿತ್ತು, ಇಂತಿ ಪರಮನಿಂದ ಇಂದ್ರಿಯ ವಿಕಾರದಿಂದಾದುದನ್ನು ಅರಿಯದೆ ಆತ್ಮಂಗೆ ಪರಿಭ್ರಮಣವೆಂಬ ಸಂದೇಹವ ಮಾಡುವ ಬಂಧ ಮೋಕ್ಷ ಕರ್ಮಗಳಿಗೆ ಪರಮಸಂದ ಹರಿದಲ್ಲದೆ ಊರ್ಧ್ವ ರೇತೋಮತಿ ಶ್ವೇತ ಸ್ವಯಂಭುಲಿಂಗ ಕಪಿಲೇಶ್ವರ ಲಿಂಗವು ಸಾಧ್ಯವಲ್ಲ ಅಂತಕ್ಕಂಥ ವಿಷಯವನ್ನು ನೋಡಿ. ಅಂದು ಒಂದು ವರ್ಣದಿಂದ ಭೇದಕ್ರಮದಿಂದ ಕೂಡಲೇ ಅದು ನೀವು ಕಬ್ಬಿಣವನ್ನು ಕಾಯಿಸಿದಾಗ ಆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ, ಆ ಬೆಳಕು ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ನಮ್ಮ ಈ ಮಲಹರ ಕಾಯಕದ ಚಿಕ್ಕದೇವನವರು ಕಟ್ಕೊಡ್ತಾರೆ. ಲೋಹಗಳನ್ನು ಉಷ್ಣತೆಗೆ ಒಳಪಡಿಸಿದಾಗ ಅಥವಾ ಕಾಯಿಸುತ್ತಾ ಹೋದಾಗ ಬಣ್ಣವನ್ನು ಬದಲಾಯಿಸೋದನ್ನು ಇಲ್ಲಿ ಅವರು ನಮಗೆ ಕಟ್ಕೊಡ್ತಾರೆ. ಇನ್ನು ಇದು ಮೆಟಲರ್ಜಿಯಲ್ಲಿ ನಾವು ಕಂಡು ಬರ್ತಕ್ಕಂಥ ಒಂದು ಸುಂದರವಾದಂಥ ಒಂದು ಚಿತ್ರಣ. ಕಾಡಸಿದ್ದೇಶ್ವರ ಸಿದ್ಧ ಸಂಪ್ರಾಯದ 17ನೇ ಶತಮಾನದಲ್ಲಿದ್ದಂಥ ಶರಣರು ಈ ಕಾಡಸಿದ್ದೇಶ್ವರರು. ಇವರು ಬರೆದ ವೀರಶೈವ ಷಟಸ್ಥಲ ಒಂದು ಅತ್ಯಂತ ಮೇರುಕೃತಿ. ದಿಟ್ಟಗಣಾಚಾರಿ ಅಂಬಿಗರ ಚೌಡಯ್ಯನವರ ವಚನಗಳಂತೆ ಕಾಡಸಿದ್ದೇಶ್ವರರ ವಚನಗಳು ಕೂಡ ಕಟು ಉಕ್ತಿಯಿಂದ ಕೂಡಿದಂಥ ವಚನಗಳು. ಕಬ್ಬಿಣ ಮತ್ತು ಸುಣ್ಣವನ್ನು ತಯಾರಿಸುವ ಪ್ರಕ್ರಿಯೆಯನ್ನು ಕಾಡಸಿದ್ದೇಶ್ವರರು ತಮ್ಮ ವಚನಗಳಲ್ಲಿ ಕಟ್ಕೊಡ್ತಾರೆ. ಕರ್ಲ ಭೂಮಿಯ ಹರಳ ಅಶ್ವಪತಿಯ ಕಿರಣದಿಂದ ದಹಿಸಿ, ನೋಡ್ರಿ ಅದು ದಹಿಸುವ ಪ್ರಕ್ರಿಯೆಯನ್ನು ಕಾಡಸಿದ್ದೇಶ್ವರರು ಕಟ್ಕೊಡ್ತಾರೆ. ನೀರ ಭೂಮಿಯ ಹರಳ ಎರಳಪತಿ ಕಾಯಿಂದ ದಹಿಸಿ, ಬೆಟ್ಟದ ಭೂಮಿಯ ಹರಳ ಟೆಗರಪತಿ ಕಾಂತಿಯಿಂದ ದಹಿಸಿ, ಉಳಿದ ಭೂಮಿಯ ಹರಳ ದಗಡಲೋಹದ ಕಿಡಿಗಳಿಂದ ದಹಿಸಿ, ಸುಣ್ಣವ ಮಾಡಿ 3 ಮುಖದಪ್ಪಿಗೆ ಕೊಟ್ಟು ಕಾಯಕವ ಮಾಡುತ್ತಿರ್ಪರು ನೋಡೆಂದನಯ್ಯ, ಕಾಡನೊಳಗಾದ ಶಂಕರಪ್ರಿಯ ಚೆನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೇ ಅಂತಕ್ಕಂಥ ಈ ಹರಳು ಎನ್ನುವ ಶಬ್ದ ಪ್ರಯೋಗವನ್ನು ಇಲ್ಲಿ ಮಾಡ್ತಾರೆ. ಹರಳು ಅಂದರೆ ನಾವು ಕಂಡುಕೊಂಡಂತೆ ಇದು ಅದಿರು. ಇಲ್ಲಿ ಕಲ್ಲು ಭೂಮಿ, ಜವಳು ಭೂಮಿ ಮುಂತಾದ ವಿವಿಧ ರೀತಿಯ ಭೂಮಿಯ ಗುಣವನ್ನು ನಾವಿಲ್ಲಿ ಕಾಣ್ಬೋದು. ಇದರಿಂದ ವಿವಿಧ ರೀತಿಯ ಲೋಹಗಳನ್ನು ಉತ್ಪಾದನೆ ಮಾಡ್ಬೋದು ಅನ್ನತಕ್ಕಂಥ ವಿಚಾರವನ್ನು ಹೇಳ್ತಾ ಉಳಿದದ್ದೇ ಸುಣ್ಣವೆನ್ನುವ ಲವಣ ಅನ್ನತಕ್ಕಂಥ ವಿಚಾರವನ್ನು ಇಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಹಾಗೆಯೇ ಬಿಬ್ಬಿ ಬಾಚಯ್ಯನವರು ಕೂಡ ತಮ್ಮ ಒಂದು ವಚನದಲ್ಲಿ ಈ ಲೋಹಗಳ ಇರ್ರಿವರ್ಸಿಬಲ್ ಪ್ರೊಸೆಸ್ಸನ್ನು ಹೇಳ್ಕೊಡ್ತಾರೆ. ಲೋಹಗಳ ರೂಪು ಒಡೆಯ ಕರಗಿ ಮುನ್ನಿಲಂತಾಗೆ ಮತ್ತೆ ಪ್ರತಿರೂಪಂಗೆ ಒಡಲಾಗಿರೆ
ತದ್ಭಾವ ನಿಜ ವಸ್ತು ಈ ಜಗ ಹಿತಾರ್ಥ ಕೂಟಸ್ಥನಾಗಿ ಏಣಾಂಕದ ಸೋಮೇಶ್ವರ ಲಿಂಗನಾದ ಅಂತಕ್ಕಂಥ ವಿಚಾರವನ್ನು ಈ ಇರ್ರಿವರ್ಸಲ್ ಪ್ರೊಸೆಸ್ಸನ್ನು ನಮ್ಮ ಬಿಬ್ಬಿ ಬಾಚೆ ಲೋಹಂಗಳ ರೂಪ ಒಡೆಯೇ ಕರಗಿ ಮುನ್ನಿನಂತಾಗೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಕಟ್ಕೊಡ್ತಾರೆ. ಇನ್ನು ಮುಂದೆ ನಾವು ನೋಡಿದಾಗ ಹಿಸ್ಟ್ರಿ ಆಫ್ ವರ್ಲ್ಡ್ ಈಸ್ ಹಿಸ್ಟ್ರಿ ಆಫ್ ಗೋಲ್ಡ್ ಅಂತಕ್ಕಂಥ ಒಂದು ಚಿನ್ನದ ಕಥೆಯ ಪ್ರಪಂಚದ ಇತಿಹಾಸಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ನಮಗೆ ಕಟ್ಕೊಡ್ತಾರೆ. ಇದಕ್ಕೆ ಪುಷ್ಟೀಕರಿಸುವಂಥ ಚಿನ್ನದ ಶುದ್ಧತೆಯ ಬಗ್ಗೆ ಹೇಳ್ಕೊಡ್ತಾರೆ. ಹಲವು ಕಾರಣಗಳೆಂಬ ಹಲವು ಬಣ್ಣದ ಚಿನ್ನವ ಗುರುಮುಖಾಗ್ನಿಯಿಂದ ಒಮ್ಮುಖಕ್ಕೆ ತಂದು ಜ್ಞಾನಾಗ್ನಿ ಪುಟಬಿಟ್ಟು ಕಾಲಕರ್ಮ ಎಂಬ ಕಾಳಿಕೆ ಕಳೆದು ವೃತ್ತಿ ಬಗೆಗಳೆಂಬ ಅವಲೋಹವಂ ಬಿಟ್ಟು ಅಹಂಕಾರ ಮಮಕಾರಗಳೆಂಬ ತೂಕುಗುಂದಿ ಅರಿವೆಂಬ ಮೂಸೆಯೊಳಿಟ್ಟು ಪರಮ ಜ್ಞಾನದಿಂ ಕರಗಿಸಿ ಸುಮನವೆಂಬ ನಿರ್ಮಲ ಉದಕದಲ್ಲಿ ಢಾಳಿಸಿದ ಸುಮನವೆಂಬ ನಿರ್ಮಲ ಲೋಕದಲ್ಲಿ ಢಾಳಿಸಿದ ಶುದ್ಧ ಸುವರ್ಣ ಸ್ವಯಂ ಪ್ರಕಾಶ ನಿರಾಳದ ಬೆಳಗು ಸೌರಾಷ್ಟ್ರ ಸೋಮೇಶ್ವರರ ಶರಣರಲ್ಲಿ ಸ್ವಯವಾಗಿತ್ತು ಅನ್ನತಕ್ಕಂಥ ಮಾತನ್ನು ಶರಣ ಆದಯ್ಯನವರು ಇಲ್ಲಿ ನಮಗೆ ಚಿನ್ನದ ಒಂದು ನಿರ್ಮಾಣವನ್ನು, ಚಿನ್ನದ ಶುದ್ಧತೆಯನ್ನು ಇಲ್ಲಿ ಕಟ್ಕೊಡ್ತಾರೆ. ಹಾಗೆಯೇ ಶರಣರಾದ ಗೋರಕ್ಷ ಅವರು ಕೂಡ ರಸವಿದ್ಯೆ ಅಂತ ನಾವು ಏನು ಹೇಳ್ತೀವಿ ಅಂದರೆ ಮೆಟಲರ್ಜಿಯನ್ನು ಇಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾರೆ ಗೋರಕ್ಷನವರು. ರಸವಾದಂಗಳ ಕಲಿತಲ್ಲಿ ಲೋಹ ಸಿದ್ಧಿಯಲ್ಲದೆ ರಸಸಿದ್ಧಿ ಯಾವುದಿಲ್ಲ. ನಾನಾ ಕಲ್ಪಯೋಗ ಅದೃಶ್ಯ ಕರಣಗಳ ಕಲಿತಲ್ಲಿ ಕಾಯಸಿದ್ಧಿಯಲ್ಲದೆ ಆತ್ಮಸಿದ್ಧಿ ಯಾವುದುಂಟೆ. ನಾನಾ ವಾಗ್ವಾದಂಗಳ ಹೋರಿ ಮಾತಿನ ಮಾಯಯಾತಿಯಲ್ಲದೆ ಆತ್ಮನಿಹಿತವಾದುದಿಲ್ಲ. ನಾನೆಂದಲ್ಲಿ ನೀನು ನಾನಾದೆಯಲ್ಲದೆ ನಾನು ನೀನಾದುವುದಿಲ್ಲ. ಗೋರಕ್ಷ ಪಾಲಕ ಮಹಾಪ್ರಭು ಸಿದ್ಧ ಸೋಮನಾಥ ಅಂದರೆ ರಸವಾದಂಗಳ ಕಲಿತಲ್ಲಿ ಲೋಹಸಿದ್ಧಿಯಲ್ಲದೆ ರಸಸಿದ್ಧಿ ಆದುವುದಿಲ್ಲ ಅನ್ನತಕ್ಕಂಥ ಮಾತನ್ನು ಇಲ್ಲಿ ಗೋರಕ್ಷನವರು ಕಟ್ಕೊಡ್ತಾರೆ. ಈ ಎಲ್ಲ ವಚನಗಳಿಂದ ನಾವು ಕಂಡ್ಕೋಬಹುದಾದ ಏನಂದರೆ 12ನೇ ಶತಮಾನದಿಂದಲೂ ಕೂಡ ರಸವಿದ್ಯೆಯಲ್ಲಿ ನಿಪುಣರಾದಂಥ ಕುಶಲಕರ್ಮಿಗಳು ಇದ್ದರು ಅನ್ನತಕ್ಕಂಥ ವಿಷಯ ನಮಗೆ ತಿಳಿದು ಬರ್ತದೆ. ಹೆಚ್ಚು ಚರ್ಚೆಗೆ ಒಳಗಾಗದ ಬಸವಣ್ಣನವರ ಒಂದು ವಚನ ಇದೆ. ಮೇಲ್ನೋಟಕ್ಕೆ ಇದು ಬಹಳ ಸರಳ ಅಂತ ನಮಗೆ ಅನಿಸಿದರೂ ಕೂಡ ಅದನ್ನು ಕೆದಕ್ತಾ ಹೋದಾಗೆ ಈ ಆಯಗಾರರ ಒಂದು ಬದುಕಿನ ಚಿತ್ರಣವನ್ನು ಇದು ಕಟ್ಕೊಡ್ತದೆ ಅನ್ನತಕ್ಕಂಥ ವಿಷಯ ನಮಗೆ ಅದ್ಭುತವಾದ ಚಿತ್ರಣವನ್ನು ನೀಡ್ತದೆ. ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆಯ ಹೊರಗೆ ಬಣ್ಣಕ್ಕೆ ತಂದೆನ್ನ ಪುಟವನಿಕ್ಕಿ ನೋಡಯ್ಯ ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡೆಯಾಣಿಯ ಮಾಡಿ ನಿಮ್ಮ ಶರಣರ ಪಾದಕ್ಕೆ ತೊಡಿಗೆಯ ಮಾಡಿ ಸಲಹು ಕೂಡಲ ಸಂಗಮ ದೇವ ಅಂತಕ್ಕಂಥ ಒಂದು ಅದ್ಭುತವಾದ ವಚನವನ್ನು ಬಸವಣ್ಣವರು ನಮಗಿಲ್ಲಿ ಕಟ್ಕೊಡ್ತಾರೆ. ಆಧ್ಯಾತ್ಮಿಕವಾಗಿ ನಾವು ನೋಡೋದಾದರೆ ಬಸವಣ್ಣವರು ಬಂಗಾರವನ್ನು ಕಾಯಿಸಿ ಕರಗಿಸಿ ಬಡಿದು ತಟ್ಟಿ ಒಂದು ಉತ್ತಮವಾದ ಆಭರಣವನ್ನು ಮಾಡ್ತಕ್ಕಂಥ ವಿಚಾರವನ್ನು ಹೇಳುವುದರ ಜೊತೆಗೆ ಮನದಲ್ಲಿರುವ ಕಲ್ಮಶವನ್ನು ಕೂಡ ತೆಗೆದುಹಾಕಬೇಕು ಅನ್ನತಕ್ಕಂಥ ವಿಚಾರವನ್ನು ಇಲ್ಲಿ ಕಟ್ಕೊಡ್ತಾರೆ. ಅಂದರೆ ಅಂತರಂಗದ ಅರಿವನ್ನು ಮೂಡಿಸಿ ಶರಣಪಥದಲ್ಲಿ ಸಾಗುವ ಹಾಗೆ ಮಾಡು ಕೂಡಲ ಸಂಗಮ ದೇವ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಕೂಡಲ ಸಂಗಮ ದೇವವನ್ನು ಇವರು ಪ್ರಾರ್ಥನೆ ಮಾಡ್ತಾರೆ. ಈ ವಚನದಲ್ಲಿ ಅಕ್ಕ ಸಾಲಿಗೆನ ವೃತ್ತಿ ಕೌಶಲ್ಯವನ್ನು ಬಳಸ್ಕೊಂಡು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಯನ್ನು ಕೂಡ ಇಲ್ಲಿ ಅವರು ಮಾಡ್ತಾರೆ. ಆಮೇಲೆ ನಮಗೆ ಕಂಡು ಬರ್ತಕ್ಕಂಥ ಒಂದು ಅದ್ಭುತ ಪದಪುಂಜ ಅಂದರೆ ಪರುಷ ಅನ್ನತಕ್ಕಂಥ ಒಂದು ಶಬ್ದ. ಅನೇಕ ವಚನಕಾರರು ಈ ಪರುಷ ಅನ್ನತಕ್ಕಂಥ ಶಬ್ದ ಪ್ರಯೋಗವನ್ನು ಮಾಡಿದ್ದನ್ನು ನಾವು ಕಾಣ್ಬೋದು. ಪರುಷ ಎನ್ನುವ ಶಬ್ದಕ್ಕೆ ಸಿದ್ಧರಸ, ಪರುಷಮಣಿ, ಪರುಷಶಿಲ್ಪ, ಸ್ಪರ್ಶಮಣಿ, ಸ್ಪರ್ಶವೇದಿ ಅಂತ ಅನ್ನೋ ಕರೆದನ್ನು ನಾವು ಈ ವಚನ ಸಾಹಿತ್ಯದಲ್ಲಿ ನಾವು ನೋಡ್ಬೋದು. ಪಾದರಸವನ್ನು ಅಥವಾ ಒಂದು ರೀತಿಯ ಪೌರಾಣಿಕ ರಸವಿದ್ಯಾ ವಸ್ತು ಅನ್ನತಕ್ಕಂಥ ಒಂದು ವರ್ಗಕ್ಕೆ ಈ ಪರುಷ ಸೇರ್ತದೆ ಅನ್ನತಕ್ಕಂಥ ಒಂದು ವಿಚಾರ ನಮಗೆ ಕಂಡುಬರ್ತದೆ. ಆಮೇಲೆ ಇದು ಅತೀಂದ್ರಿಯ ಪರಿಭಾಷೆಯ ಸಂಕೇತವೂ ಕೂಡ ಆಗಿತ್ತು ಅನ್ನತಕ್ಕಂಥ ವಿಷಯ ನಮಗೆ ವಚನ ಸಾಹಿತ್ಯದಲ್ಲಿ ಕಂಡುಬರ್ತದೆ. ಈ ಪರುಷಮಣಿಯನ್ನು ಹುಡುಕ್ತಕ್ಕಂಥ ಕೆಲಸಗಳು ಆಗಿನ ಕಾಲದಿಂದಲೂ ಮತ್ತು ಈಗಲೂ ಕೂಡ ನಡೀತಾ ಇದೆ ಅನ್ನತಕ್ಕಂಥದ್ದು ಬಹಳ ಚರ್ಚಿತವಾದಂಥ ಒಂದು ಸಂಗತಿ. ಅಂದರೆ ಇದನ್ನು ಮ್ಯಾಗ್ನಮ್ ಓಪಸ್ ಅಂತ ಕರೀತಾರೆ. ಅಂದರೆ ನಮ್ಮ ಈ ನಡುಗನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಒಂದು ಇಂಗ್ಲೀಷ್ ಲಿಟ್ರೇಚರ್ನಲ್ಲಿ ಬರ್ತಕ್ಕಂಥ ಕಾರ್ಯಕ್ಕೆ ಇದನ್ನು
ಮ್ಯಾಗ್ನಮ್ ಓಪಸ್ ಅಂತ ಕರೀತಾರೆ, ಅಂದರೆ ಮಹಾಕಾರ್ಯ ಅಂತಲೇ ಕರೀತಾರೆ. ಇಂಗ್ಲೀಷ್ ಲಿಟ್ರೇಚರ್ನಲ್ಲಿ ಇದಕ್ಕೆ ಫಿಲಾಸಫರ್ ಸ್ಟೋನ್ ಅಂತಲೂ ಕೂಡ ಕರೀತಾರೆ. ಅಂದರೆ 13ನೇ ಶತಮಾನದ ಶ್ರೇಷ್ಠ ತತ್ವಜ್ಞಾನಿ ಮತ್ತು ಸುಪ್ರಸಿದ್ಧ ವಿಜ್ಞಾನಿ ಆಲ್ಬರ್ಟಸ್ ಮ್ಯಾಗ್ನಸ್ ಅನ್ನತಕ್ಕಂಥ ಇದ್ರ ಬಗ್ಗೆ ವಿಸ್ತೃತವಾದ ಒಂದು ಅಧ್ಯಯನವನ್ನು ಮಾಡ್ತಾನೆ. ಅಂದರೆ ಆಲ್ಬರ್ಟಸ್ ಮ್ಯಾಗ್ನಸ್ ಅನ್ನೋನು ಕ್ರಿಸ್ತಕ್ಕೆ 12ರಿಂದ 1280ರವರೆಗೆ ಜೀವಿಸಿದ್ದಂಥ ಒಬ್ಬ ವಿಜ್ಞಾನಿ. ತನ್ನ ಎಲ್ಲ ಲೇಖನಗಳಲ್ಲಿ ಅವನು ಬರೀತಾನೆ, ಸ್ಪೇಷಿಯಮ್ ಅಸ್ಟ್ರಾನಮಿಯಾಕ್ ಅಥವಾ ಡಿಫ್ಯಾಕ್ಟೋ ಅನ್ನತಕ್ಕಂಥ ಮುಂತಾದ ಗ್ರಂಥಗಳಲ್ಲಿ ಈ ಪರಶುಮಣಿಯ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾನೆ. ಆಮೇಲೆ ಹಿ ಈಸ್ ನೋನ್ ಫಾರ್ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಮಿನರಲ್ಸ್ ಆ್ಯಂಡ್ ಡಿಸ್ಕವರಿ ಆಫ್ ಎಲಿಮೆಂಟ್ ಆರ್ಸೆನಿಕ್ ಅಂತಕ್ಕಂಥ ಒಂದು ಈ ಆರ್ಸೆನಿಕ್ ಲೋಹವನ್ನು ಡಿಸ್ಕವರಿ ಮಾಡತಕ್ಕಂಥ ಒಬ್ಬ ವಿಜ್ಞಾನಿ ಅವನು. ಈ ವಿಜ್ಞಾನವನ್ನು ಉರಿಲಿಂಗ ಪೆದ್ದಿಗಳು ತಮ್ಮ ಒಂದು ವಚನದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಪರುಷವು ಪಾಷಾಣದಂತೆ ಇಪ್ಪದು ಅಂತ ಉಲ್ಲೇಖ ಮಾಡ್ತಾರೆ. ಪರುಷವು ಪಾಷಾಣದಂತೆ ಇಪ್ಪದು, ಆ ಪರುಷವು ಪರಶ ವೇದಿಗಳಿಗಲ್ಲದೆ ಅರಿಯಬಾರದು. ಆ ಪರುಷದ ಫಲಸಿದ್ಧಿ ಪರುಷ ವೇದಿಗಳಿಲ್ಲದೆ ಅಳವಡದು. ಅಂದರೆ ಅದರಲ್ಲಿ ತಾತ್ವಿಕವಾಗಿ ವೈಚಾರಿಕವಾಗಿ ಸಿದ್ಧಾಂತದಲ್ಲಿ ಸ್ಟಡಿ ಮಾಡಿದವ್ರಿಗೆ ಮಾತ್ರ ಅರ್ಥ ಆಗ್ತದೆ ಅನ್ನೋತಕ್ಕಂಥ ವಿಷಯವನ್ನು ಇಲ್ಲಿ ಉರ್ಲಿಂಗ ಪದ್ಯಗಳು ಹೇಳ್ತಾರೆ. ಲಿಂಗವು ಲಿಂಗವಂತನಾಗಿ ದೇವದಾನವ ಮಾನವರೊಳಗಾಗಿ ಅವರಂತ ಇಪ್ಪನು, ಆ ಲಿಂಗವು ಲಿಂಗವೇದ್ಯಂಗಲ್ಲದೆ ಅರಿಯಬಾರದು. ಪರುಷವೇದಿ ಪರುಷದ ಫಲಸಿದ್ಧಿಯಿಂದ ಸುಖಿಸುವಂತೆ ಲಿಂಗವೇದಿ ಲಿಂಗವಂತರ ಸಂಘದಿಂದ ಸುಖಿದಿ ಮುಕ್ತನಪ್ಪನಯ್ಯ ಉರ್ಲಿಂಗ ಪೆದ್ದಿ ವಿಶ್ವೇಶ್ವರ ಅಂತ ಇಲ್ಲಿ ಉರ್ಲಿಂಗ ಪೆದ್ದಿಗಳು ತಮ್ಮ ವಚನದಲ್ಲಿ ಹೇಳ್ತಾರೆ. ಅಂದರೆ ಪರುಷವು ಪಾಷಾಣದಂತೆ ಅಂದರೆ ಕಲ್ಲಿನಂತೆ ಘನ ಪದಾರ್ಥ ಆಗಿರ್ಬೋದು ಅಂತಕ್ಕಂಥ ವಿಷಯವನ್ನು ಇಲ್ಲಿ ಉರ್ಲಿಂಗ ಪೆದ್ದಿಗಳು ಉಲ್ಲೇಖವನ್ನು ಮಾಡ್ತಾರೆ. ಹಾಗಾಗಿ ಇದರ ನಿಜದ ನಿಲುವು ಅಥವಾ ಜ್ಞಾನ ಕೇವಲ ರಸವಿದ್ಯೆ ಅಥವಾ ಲೋಹಶಾಸ್ತ್ರದ ವಿಜ್ಞಾನಿಗಳಿಗೆ ಹಾಗೂ ಪರಿಣಿತರಿಗೆ ಮಾತ್ರ ಸಾಧ್ಯ ಅಂತ ತಿಳಿಸುತ್ತಾ ಪರುಷವೇದಿ ಪರುಷದ ಫಲಸಿದ್ಧಿಯಿಂದ ಸುಖಿಸುವಂತೆ ಅಂತಕ್ಕಂಥ ಸಾಲುಗಳನ್ನು ಬರೀತಾರೆ. ಅಂದರೆ ಪರುಷವೆಂಬುದು ಉಪಮಾತೀತ ಉಪಮೆಯಾಗಿ ಅಥವಾ ಕಾಲಾತೀತವಾಗಿ ಅಂತ ವಚನಕಾರರು ಬಳಸಿದ್ದನ್ನು ನಾವು ಕಾಣ್ಬೋದು. ಆಮೇಲೆ ಈ ಪರುಷವನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವಂಥದ್ದು ಇಂದಿನ ಕಾಲದ ಅವಶ್ಯಕತೆ. ನಾನು ಈ ಫಿಸಿಕಲ್ ವೇಪರ್ ಡಿಪಾಸಿಷನ್ ಅಂತ ಒಂದು ಟೆಕ್ನಿಕ್ ಇದೆ, ಮಲ್ಟಿ ಆರ್ಕ್ ಅಮೇರಿಕದವರು ಅದಕ್ಕಿಂತ ಮುಂಚೆ ಕೆಮಿಕಲ್ ವೇಪರ್ ಡಿಪಾಸಿಷನ್ ಮಾಡ್ತಿದ್ರು. ಅದಾದಮೇಲೆ ಫಿಸಿಕಲ್ ವೇಪರ್ ಡಿಪಾಸಿಷನ್ ಅಂತ ಮಾಡ್ತಾರೆ. ಟೈಟೇನಿಯಂ ನೈಟ್ರೈಡ್ ಅಂತ ಒಂದು ಕೋಟಿಂಗನ್ನು ಈ ಕಟಿಂಗ್ ಟೂಲ್ಸ್ ಮೇಲೆ ಮಾಡಿದಾಗ ಅದರ ಎಫಿಷಿಯನ್ಸಿ ಇಟ್ ಇನ್ಕ್ರೀಸ್ ಟು 2 ಟೈಮ್ಸ್ ಅಂತ. ಒಂದು ಡ್ರಿಲ್ ಮೇಲೆ ನೀವು ಟೈಟೇನಿಯಂ ನೈಟ್ರೈಡ್ ಕೋಟಿಂಗನ್ನು ಮಾಡಿದಾಗ 50 ಹೋಲ್ಗಳನ್ನು ಪ್ರೊಡ್ಯೂಸ್ ಮಾಡಲಿಲ್ಲ, ಅದು 100 ಹೋಲ್ಗಳನ್ನು ಮಾಡ್ತದೆ. ಈ ಪರುಷ ಅಂದ್ರೂ ಅದು ಅದರ ಮೇಲೆ ಕೋಟಿಂಗನ್ನು ಮಾಡ್ತಕ್ಕಂಥ ಒಂದು ವಿದ್ಯೆ ಅಂತ ನನಗನ್ನಿಸಿದೆ. ನಮ್ಮ ಭಾರತದಲ್ಲಿ ಪ್ರಥಮವಾಗಿ ಟೈಟೇನಿಯಂ ನೈಟ್ರೈಡ್ ಕೋಟಿಂಗ್ ಅಂತ ಮಾಡಿದ ಗಿಯರ್ ಹಾಪ್ಸ್ ಅಂತ ಬರುತ್ತೆ, ಗಜರಾ ಗಿಯರ್ಸ್ ಅಂತ ದೇವಾಸನಲ್ಲಿದೆ. ಅದಕ್ಕೆ ಅದರ ಮೇಲೆ ಪ್ರಥಮವಾಗಿ ಭಾರತದಲ್ಲಿ ಕೋಟಿಂಗ್ ಮಾಡಿದಂಥವ್ರು ನಾನು. ಪ್ರಥಮವಾಗಿ ಮಾಡಿದಂಥವರು ತುಮಕೂರು ಹತ್ರ ಟೈಟೇನಿಯಂ ನೈಟ್ರೈಡ್ ಕೋಟಿ ಫ್ಯಾಕ್ಟ್ರಿ ಇತ್ತು. ಅದರಲ್ಲಿ ಪ್ರಥಮವಾಗಿ ನನಗೆ ಅಮೇರಿಕದಲ್ಲಿ ಟ್ರೈನಿಂಗ್ ಕೊಡಿಸಿ ಇಲ್ಲಿ ನಾವು ಮಾಡಿದ್ವಿ. ಇರಲಿ, ಅಂದರೆ ಪರುಷಮಣಿಯ ಉಲ್ಲೇಖವನ್ನು ಟೈಟೇನಿಯಂ ನೈಟ್ರೈಡ್ಗೆ ಹೋಲಿಸಬಹುದ ವಿಷಯವನ್ನು ಇಲ್ಲಿ ನಾನು ಹೇಳೋಕ್ಕೆ ಪ್ರಯತ್ನ ಮಾಡಿದೆ. ಇನ್ನು ಅಲ್ಲಮ ಪ್ರಭುಗಳು ಕೂಡ ಪರುಷಮಣಿಯ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ. ಪರುಷವ ತಂದು ಕಬ್ಬುಣಕ್ಕೆ ಮುಟ್ಟಿಸಲು ಚಿನ್ನ ಒಪ್ಪುವುದಲ್ಲದೆ ಪರುಷವಾಗಬಲ್ಲದೆ ಅಂತ. ಅಂದರೆ ಇದು ಇರ್ರಿವರ್ಸಿಬಲ್ ಪ್ರೋಸೆಸ್. ಈ ಲೋಕದ ಮನುಜರು ಶಿವಲಿಂಗವ ಕಟ್ಟಿದಡೇನು, ಲಿಂಗವಂತರಲ್ಲದೆ ಪ್ರಾಣಲಿಂಗ ಸಂಬಂಧಿಗಳಾಗಬಲ್ಲರಿ ಅಂತ. ಕೇವಲ ನೀವು ಲಿಂಗವನ್ನು ಕಟ್ಕೊಂಡ್ರೆ ಲಿಂಗವಂತರಾಗೋದಿಲ್ಲ, ಅದನ್ನು ತಕ್ಕಂತೆ ಆಚಾರ ನಡೆನುಡಿ ಸಿದ್ಧಾಂತಗಳು ಇರಬೇಕು ಅನ್ನೋದನ್ನು ಪರುಷದ ಮೂಲಕ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಶರಣ ಆವ ಕುಲದಲ್ಲಿ ಹುಟ್ಟಿದರೇನು, ನಿರಾಳ ನಿರಂಜನ ಪರಾತ್ಪರ ತರನು ತಾನೇ ನೋಡ, ಅಂತಪ್ಪ ಮಹಾತ್ಮನ ಕುಲಜನೆಂದು ಸಂದೇಹ ಸಂಕಲ್ಪದಿಂದ ದೂಷಿಸಿ ಬರೆಯುವ ದುರಾಚಾರಿಗಳ ಬಾಯಲ್ಲಿ ಬಾಲಹುಳ ಸುರಿಯದೆ ಮಾಡ್ಬುದೇ ಗುಹೇಶ್ವರ ಅನ್ನತಕ್ಕಂಥ ವಿಷಯವನ್ನು ಇಲ್ಲಿ ಅಲ್ಲಂ ಪ್ರಭುಗಳು ಕಟ್ತಾರೆ. ಈ ವಚನದ ಸಾಲಿನಲ್ಲಿ ಬರ್ತಕ್ಕಂಥ ಪರುಷವು ಕಬ್ಬಿಣವನ್ನು ಚಿನ್ನವಾಗಿಸುವುದಲ್ಲದೆ ಅದೇ ಚಿನ್ನ ಕಬ್ಬಿಣವನ್ನು
ಚಿನ್ನವು ಕಬ್ಬಿಣ ಆಗಲಾರ್ದು ಅನ್ನತಕ್ಕಂಥ ವಿಷಯವನ್ನು, ಅಂದರೆ ಇರ್ರಿವರ್ಸಲ್ ಪ್ರೋಸೆಸ್ಸನ್ನು ಇಲ್ಲಿ ಯಲ್ಲಂಪ್ರಭುಗಳು ನಮಗೆ ತಿಳಿಸ್ಕೊಡ್ತಾರೆ. ಇದು ಈ ವಚನದ ಹೈಲೈಟ್ ಅಂತ ನನಗನ್ನಿಸ್ತದೆ. ಅಂದರೆ ಅಯಸ್ಕಾಂತದಿಂದ ಉಜ್ಜಿದರೆ ಕಬ್ಬಿಣ ಅಯಸ್ಕಾಂತವಾಗಿ ಪರಿವರ್ತನೆ ಆಗ್ತದೆ. ಅದು ಇನ್ನೊಂದು ಕಬ್ಬಿಣವನ್ನು ಉಜ್ಜಿದಾಗ ಮತ್ತೆ ಅದು ಅಯಸ್ಕಾಂತವನ್ನಾಗಿ ಪರಿವರ್ತನೆ ಆಗುತ್ತದೆ. ಅಂದರೆ ಮಲ್ಟಿಪಲ್ ರಿಕರಿಂಗ್ ಪ್ರಾಸೆಸ್ಸನ್ನು ಕೂಡ ಇಲ್ಲಿ ನಮಗೆ ಕಟ್ಕೊಡ್ತಾರೆ. ಆಮೇಲೆ ಈ ಕಬ್ಬಿಣವನ್ನು ತಯಾರಿಸುವ ಮೋಶೆ ಅಥವಾ ಫರ್ನೆಸ್ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ಅರಿವಿನ ಮಾರಿ ತಂದೆಯವರು ತಮ್ಮ ವಚನದಲ್ಲಿ ಕಟ್ಕೊಡ್ತಾರೆ. ಅಂದರೆ ಫರ್ನೆಸ್ ಹೇಗಿರುತ್ತೆ ಅನ್ನುವಂಥ ಪರಿಕಲ್ಪನೆಯನ್ನು ಕೂಡ ನಮ್ಮ ವಚನಕಾರರು ಹೇಳ್ತಾರೆ. ಅಂದರೆ ವಚನಕಾರರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯವೇ ಇಲ್ಲ ಅಂತಕ್ಕಂಥ ವಿಷಯವನ್ನು ನಾವಿಲ್ಲಿ ಅರ್ಥಕೊಳ್ಬೇಕು. ಅವರು ತಮ್ಮ ವಚನದಲ್ಲಿ ಬರೀತಾರೆ, ಶ್ರೀಶೈಲದ ಮಧ್ಯದಲ್ಲಿ ಒಂದು ಪರುಷ ರಸದ ಬಾವಿ ಹುಟ್ಟಿತ್ತು. ಆ ಬಾವಿಯೊಳಗೆ ಕಬ್ಬುಣದ ಅದಿರು ಹುಟ್ಟಿ ಸಿದ್ಧರಸವನ್ನುಂಗಿತ್ತು. ಇದ್ದವನ ಸುದ್ದಿಯ ಸತ್ತವ ಹೇಳಿ ಕಾಣದವ ಕೇಳಿ ಹೋದ. ಸದಾಶಿವ ಮೂರ್ತಿಲಿಂಗ ಬಚ್ಚ ಬರಿಯ ಬಯಲು ಅಂತ ಇಲ್ಲಿ ಅರಿವಿನ ಮಾರಿ ತಂದೆಯವರು ಫರ್ನೇಸ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸನ್ನು ಕಟ್ಕೊಡ್ತಾರೆ. ಇಲ್ಲಿ ಸಿದ್ಧರಸವನ್ನುಂಗಿತ್ತು ಅಂದಾಗ ಕಬ್ಬಿಣದ ಅದಿರಿನಿಂದ ಕಬ್ಬಿಣ ಬೇರ್ಪಡ್ತದೆ, ಅಂದರೆ ಸಿದ್ಧರಸವನ್ನುಂಗಿತ್ತು ಅಂತ. ಇದರಿಂದ ಕಲ್ಮಶಗಳು ಹೊರಗೆ ಉಳಿತವೆ. ಮುಂದೆ ಬಚ್ಚ ಬಯಲಿನ ಹಾಗೆ ಶುದ್ಧ ಕಬ್ಬಿಣವನ್ನು ನಾವು ಪಡಿತೀವಿ ಅನ್ನತಕ್ಕಂಥ ವಿಚಾರವನ್ನು ಅರಿವಿನ ಮಾರಿ ತಂದೆಯವರು ಒಂದು ಫರ್ನೇಸ್ನ ಒಂದು ಪರಿಕಲ್ಪನೆಯನ್ನು ನಮ್ಮ ಮುಂದೆ ತೆರೆದಿರ್ತಾರೆ. ಇನ್ನು ಹಡಪದ ಅಪ್ಪಣ್ಣನವರು ಪರುಷದ ಜೊತೆಗೆ ಕಬ್ಬಿಣದ ತಯಾರಿಕೆಯನ್ನು ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಅವಲೋಹವ ಪರುಷ ಮುಟ್ಟಲು ಸುವರ್ಣವಾಗುತ್ತಿದೆ. ಕಬ್ಬಿಣಕ್ಕೆ ಇದ್ದಲಿ ಹಾಕಿ ಅಗ್ನಿಯ ನಿಕ್ಕಿ ಕಾವು ಗೊಳಲಾಗಿ ಕರಗಿ ನೀರಾಗುತ್ತಿದೆ. ಹಾಲಿಗೆ ನೀರ ಹೊಯ್ದರೆ ಅದು ಏರುವ ಭೇದವನಾರು ಅರಿಯಬಲ್ಲರು. ಶರಣರು ತನುವಿಡಿದಿದ್ದರೂ ಇದ್ದವರಲ್ಲ. ಅದು ಹೇಗೆಂದರೆ ಹಿಂದಣ ದೃಷ್ಟದ ಪರಿಯಲ್ಲಿ ಲಿಂಗವ ಹಿಡಿದಂಗಕ್ಕೆ ಬೇರೊಂದು ಸಂಘ ಸುಖವುಂಟೆ. ಅದು ಕಾರಣ ಸರ್ವಲಿಂಗಿಯ ಶರಣನು ಮುಟ್ಟಿದ ತಟ್ಟಿದ ಕೇಳಿದ ನೋಡಿದ ನುಡಿದ ಸೋಂಕಿದ ನೆನ್ನಡಬೇಡ. ಅದು ಕಾರಣ ಕಬ್ಬಿಣ ನೀರುಂಡಂತೆ ಅರ್ಪಿತವ ಬಲ್ಲ ಐಕ್ಯಂಗೆ ಮೈಯೆಲ್ಲ ಬಾಯಿ. ಇದರ ಭೇದವ ನಮ್ಮ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣನೇ ಬಲ್ಲ ಅಂತಕ್ಕಂಥ ಈ ವಚನದಲ್ಲಿ ಕಬ್ಬಿಣದ ಕ್ರಿಯಾರೂಪವನ್ನು ಇಲ್ಲಿ ಕಟ್ಕೊಡ್ತಾ ಇದ್ದಾರೆ. ಪರುಷದ ಸಂಗಮ ಮಾಡಿದ ಕಬ್ಬಿಣ ಚಿನ್ನ ಆಗ್ತದೆ. ಕಬ್ಬಿಣ ಕಠಿಣ ಆದ್ರೂ ಕೂಡ ಇದ್ದಲಿಯನ್ನು ಹಾಕಿ ಅಗ್ನಿಯನ್ನು ಸ್ಪರ್ಶ ಮಾಡಿದ್ರೆ ಅದು ನೀರಾಗ್ತದೆ. ಹಾಲಿಗೆ ನೀರನ್ನು ಹಾಕಿದರೆ ಬೇರೆ ಆಗುವ ಕ್ರಿಯಾವರ್ತನೆ ಇಲ್ಲ. ಅಂದರೆ ಎರಡೂ ಒಂದಕ್ಕೊಂದು ಬೆಸೆಯುವಂಥ ಒಂದು ಸಂಗತಿ, ಒಂದರೊಳಗೊಂದು ಸೇರಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ. ಅತ್ಯಂತ ಸುಂದರವಾದ ವಚನ ಇದು. ಅಂದರೆ ಲೋಹ ವಿಜ್ಞಾನವನ್ನು ಅರಿತಕ್ಕಂಥ ಬಸವಾದಿ ಶರಣರು ವಿಜ್ಞಾನವನ್ನು ಅರ್ತಿದ್ರು ಅನ್ನೋದಕ್ಕೆ ಈ ಒಂದು ವಚನ ಸಾಕ್ಷೀಭೂತಿಯಾಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಬಯಸ್ತೇನೆ. ಹೀಗೆ ಹಲವಾರು ವಚನಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ತಾ ಹೇಳ್ತಾ ನಾವು ಹೋಗ್ಬೋದು. ಅಂದರೆ ಈ ವಚನಗಳಿಗೆ ಕೊನೆಯೇ ಇಲ್ಲ ಅಂತ ನನಗನ್ನಿಸ್ತದೆ. ಈ ವಚನಗಳನ್ನು ಓದೋದು, ಅರಿಯೋದು, ಅರ್ಥೈಸೋದು ಅಷ್ಟಕ್ಕೆ ಸಾಲದು. ಕೊನೆಯ ಪಕ್ಷ ವೈಚಾರಿಕ ಹಾಗೂ ವೈಜ್ಞಾನಿಕ ಹಿನ್ನೆಲೆಯೊಳಗೆ ಅರ್ಥೈಸಿಕೊಂಡು ನಮ್ಮ ಬದುಕಿನಲ್ಲಿ ಸಾಧ್ಯವಾದಷ್ಟು ಈ ವಚನಗಳನ್ನು, ಈ ವಚನ ಸಿದ್ಧಾಂತವನ್ನು, ಶರಣ ಸಿದ್ಧಾಂತವನ್ನು, ಬಸವ ತತ್ವಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ, ಕಾಯಕ್ಕೆ ಹೋಗಿ ಶರಣ ಮೋಳಿಗೆ ಮಾರಯ್ಯನವರ ಈ ವಚನ ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರವಾದಂಥ ಒಂದು ವಚನ. ಈ ವಚನದ ಮೂಲಕ ಉಪನ್ಯಾಸಕ್ಕೆ ವಿರಾಮವನ್ನು ಹೇಳ್ತಾನೆ. ಬಸವ ಸಮಿತಿಯು ಮಾಡ್ತಿರ್ತಕ್ಕಂಥ ಕೆಲಸ ಅತ್ಯಂತ ಅದ್ಭುತವಾದದ್ದು. ದೇಶ ವಿದೇಶಗಳಲ್ಲಿ ಈ ವಚನ ಸಿದ್ಧಾಂತ, ಬಸವ ತತ್ವ ಮತ್ತು ಶರಣ ಸಿದ್ಧಾಂತವನ್ನು ಪ್ರಚಾರ ಮಾಡುವಲ್ಲಿ ನನಗನ್ನಿಸ್ತದೆ ಇದಕ್ಕೆ ಸಮಾನಾಂತರವಾಗಿ ನಿಲ್ತಕ್ಕಂಥ ಯಾವುದೇ ಒಂದು ಸಂಘ ಸಂಸ್ಥೆ ಇಲ್ಲ ಅಂತ. ಸಾಗರಂ ಪಪಿಯಂ ಅಂತ ನಾವು ಏನು ಹೇಳ್ತೀವಲ್ಲ, ಸಾಗರಕ್ಕೆ ಸಾಗರವೇ ಸಾಟಿ. ಹಾಗೆಯೇ ಬಸವ ಸಮಿತಿಯ ಸಾಟಿ, ಅದಕ್ಕೆ ಇನ್ನೊಂದು ಸಾಟಿ ಇಲ್ಲ ಅಂತ ನನಗನ್ನಿಸ್ತದೆ. ಅಮೇರಿಕದಲ್ಲಿ ವಿಲಾಸವತಿ ಖೋಬಾ ಮೇಡಮ್ನವರು ಸರಿಸುಮಾರು 22 ಬಸವಣ್ಣನವರ ಮೂರ್ತಿಗಳನ್ನು ಕಳಿಸಲ್ಲಿ
ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಅವರು ವಿಲಾಸವತಿ ಖೂಬಾ ಅವರು ಮಾಡಿದ್ದಾರೆ. ಇನ್ನು ಅರವಿಂದಣ್ಣ ಜತ್ತಿಯವರದ ಬಗ್ಗೆ ವಚನ ಸಾಹಿತ್ಯದ ಅವರ ಸೇವೆಯ ಬಗ್ಗೆ ನಾವು ಹೇಳ್ತಾ ಹೋದರೆ ಸರಿಸುಮಾರು 1-2 ದಿವಸನೇ ಬೇಕು ಅಂತ ನನಗನ್ನಿಸದೆ. ಅತ್ಯಂತ ವಚನ ಸಾಹಿತ್ಯಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಅರವಿಂದಣ್ಣ ಜತ್ತಿಯವರಿಗೆ ನಾವು ವಚನ ಸಾಹಿತ್ಯದ ಎಲ್ಲ ಆರಾಧಕರು ಸಿದ್ಧಾಂತರು ಕೃತಜ್ಞತರಾಗಿರ್ಬೇಕಂತ ಹೇಳ್ತಾ, ಬೋಳಿಗೆ ಮಾರಯ್ಯನವರ ಈ ಒಂದು ವಚನ: ಆನೆ ಕುದುರೆ ಭಂಡಾರವಿರ್ದಡೇನೋ ತಾನುಂಬುದು ಪಡಿಯಕ್ಕೆ ಒಂದಾವಿನ ಹಾಲು ಮಲಗುವುದರ್ಧ ಮಂಚ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪುದೋ ಕೈ ಬಿಡದ ಮಡದಿ ಪರರ ಸಂಘ ಪ್ರಾಣ ವಾಯುವಿನ ಸಂಘ ಸಾವಿಂಗೆ ಸಂಗಡವಾರು ಇಲ್ಲ ಕಾಣ ನಿಕ್ಕಳಂಕ ಮಲ್ಲಿಕಾರ್ಜುನ ಅಂತ ಹೇಳ್ತಾನೆ. ನನ್ನ ಮಾತಿಗೆ ವಿರಾಮ ಹೇಳ್ತಾನೆ. ಅವಕಾಶ ನೀಡಿದ ಎಲ್ಲ ಗುರು ಹಿರಿಯರಿಗೂ ಹಾಗೂ ಇಷ್ಟೊತ್ತು ತಾಳ್ಮೆ ಹಾಗೂ ಸಂಯಮದ ಕೇಳಿದಂಥ ಎಲ್ಲರಿಗೂ ಶರಣಾರ್ಥಿಗಳು. ಕರ್ಮಾಯೇತಕ್ಕೆ ಮಾಡುವ ಧರ್ಮಕ್ಕೆ ಅಸುರದ ಕರ್ಮಾಯೇತಕ್ಕೆ ಭಕ್ತಿಯ ಮಾಡಿ ಸತ್ಯವನಾಚರಿಸಿಹೆನೆಂಬಲ್ಲಿ ಮಾಡುವ ಧರ್ಮಕ್ಕೆ ಅಸುರದ ಕರ್ಮ ಏತಕ್ಕೆ ಮಾಡುವ ದ್ರವ್ಯಕ್ಕೆ ಮಾಡುವ ದ್ರವ್ಯಕ್ಕೆ ಆದರಣೆಯಿಂದ ಆದರಿಸಬೇಕು ಯಲೇಶ್ವರ ಲಿಂಗವಾನರಿವುದಕ್ಕೆ ಯಲೇಶ್ವರ ಲಿಂಗವಾನರಿವುದಕ್ಕೆ ಯಲೇಶ್ವರ ಲಿಂಗ ಯಲೇಶ್ವರ ಲಿಂಗಕ್ಕೆ ಲಿಂಗವನರಿವುದಕ್ಕೆ ಯಲೇಶ್ವರ ಲಿಂಗವನರಿವುದಕ್ಕೆ ಅರಿವುದಕ್ಕೆ ಮಾಡುವ ಧರ್ಮಕ್ಕೆ ಅಸುರದ ಕರ್ಮ ಏತಕ್ಕೆ ಅಸುರದ ಕರ್ಮ